ಹೂವಿನ ಗಿಡನೂ ಬೆಳಿತಾವಲ್ಲಿ. ನೀರು ಹಾಕಿರ್ತೀರಿ, ಗೊಬ್ಬರ ಹಾಕಿರ್ತೀರಿ, ಹಾಕಿದ್ದು ನೀವೇ ನೀರು ಹಾಕಿದ್ದು ನೀವೇ ಗೊಬ್ಬರ ಹಾಕಿರ್ತೀರಿ. ಆದ್ರೆ ಬೆಳೆಯುವಾಗ ಅವರವರದ್ದು ಬಣ್ಣ ಬೇರೆ, ಆಕಾರ ಬೇರೆ, ರಸ ಬೇರೆ. ಈ ಬೇವಿನ ಗಿಡದ ರುಚಿ ಬೇರೆ, ಬಣ್ಣ ಬೇರೆ, ಮಾವಿನ ಗಿಡದ್ದು ಬೇರೆ, ಆಮೇಲೆ ನಿಂಬೆ ಹಣ್ಣಿನ ಗಿಡ ಹಾಕಿರೋದು ಬೇರೆ. ಯಾಕೆ ಚೇಂಜ್ ಆಗ್ತವೆ? ಎಲ್ಲ ಒಂದ ನಮೂನೆ ಬೆಳಿಬೇಕಲ್ಲ, ಅವು ಒಂದೇ ತರಹ ರುಚಿ ಬರಬೇಕಲ್ಲ. ಜಗನ್ನಾಥದಾಸರು ಹರಿವಂಶದಲ್ಲಿ ಇದನ್ನು ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಬೆಳೆದ ಮರಗಳ ಒಳಗೆ ರಸಗಳು ಬೇರೆ, ಬಣ್ಣ ಬೇರೆ, ಆಕಾರ ಬೇರೆ, ರುಚಿ ಬೇರೆ. ಇದೆಲ್ಲ ಆಗಿದೆಯಲ್ಲ, ಕಾರಣ ಏನು? ಯಜಮಾನ ಕಾರಣನ? ಯಜಮಾನ ಪಾರ್ಶಾಲಿಟಿ ಮಾಡಿದ್ದೇನೆ ಅವಕ್ಕೆ ನೀರು ಹಾಕಬೇಕಾದ್ರೆ? ಏನಿಲ್ಲ, ಒಂದೇ ಥರ ನೀರು, ಒಂದೇ ಥರ ಮಣ್ಣು, ಎಲ್ಲ ಹಾಗೆ ಬೆಳೆಯೋದು. ಮುಳ್ಳಿನ ಗಿಡನೂ ಬೆಳೆದ್ಬಿಟ್ಟು ಅಲ್ಲಿ ಅವನೇನು ಹಾಕಿಲ್ಲ, ತಾನ ಬೆಳೆದವ. ಅದು ಯಾಕೆ ಬೆಳೀತಾವ ಅಂದರೆ ಒಂದೇ ಉತ್ತರ, ನಿಮ್ಮಲ್ಲಿ ಇದೆ ಉತ್ತರ. ಏನು? ಅವುಗಳ ಬೀಜಕ್ಕೆ ಗುಣತಕ್ಕಂತೆ ಅವು ಬೆಳೀತಾವೆ. ನಿಂಬೆಹಣ್ಣಿನ ಬೀಜ ಅದರೊಳಗೇನು ಆ ಬೀಜದೊಳಗೆ ಸತ್ವ ಇರ್ತದೆ, ತಾನಾಗಿ ಹೊರಗೆ ಬರ್ತದೆ. ಮಾವಿನ ಮರದ್ದು ಬರ್ತದೆ. ಇದು ಜಗತ್ತಿಗೆ ಗೊತ್ತಿರುವ ಅನುಭವದ ಮಾತು. ಗಿಡ ಬೆಳಿಲಿಕ್ಕೆ ಬೀಜ ಕಾರಣವೇ ಹೊರತು ಆ ನೀರು ಮತ್ತು ಮಣ್ಣು ಅಲ್ಲ. ನೀರು ಮತ್ತು ಮಣ್ಣುಗಳು ಸಮಾನವಾಗಿ ಎಲ್ಲ ಗಿಡಗಳಿಗೂ ಶಕ್ತಿಯನ್ನು ಕೊಡ್ತವೆ. ಆದರೆ ಆ ಬೀಜದಲ್ಲಿರುವ ವೈವಿಧ್ಯ, ಬೀಜದಲ್ಲಿರುವ ವೆರೈಟಿ ಅಂತ ಏನಂತೀವಿ ನಾವು, ಅದು ತಾನಾಗಿ ಕಾಣುತ್ತದೆ. ಹಾಗೆ ಈ ಪ್ರಪಂಚದಲ್ಲಿ ದೇವರು ನೀರು ಮಣ್ಣು ಹಾಕಿದಂತೆ ನಮಗೆಲ್ಲರಿಗೂ ಒಂದೇ ಥರ ಕೊಟ್ಟಿದ್ದಾನೆ. ಒಂದೇ ಥರ, ಒಂದೇ ಗಾಳಿ. ರಾಯಚೂರಾಗಿದ್ದವರಿಗೆ ಬೇರೆ ಬೇರೆ ಆಚಾರಿಗೆ ಬೇರೆ ಬೇರೆ ಗಾಳಿ ಬೀಸ್ತವನು. ಗೃಹಸ್ಥರ ಮನೆಯಾಗ ಬೇರೆ, ದೇಸಾಯರ ಮನೆಯಾಗ ಬೇರೆ, ಏನು ಆಚಾರ ಮನೆ ತಣ್ಣ. ಭಾಗವತ ಹೇಳ್ತಾರೆ ನೋಡ್ರಿ, ಅದಕ್ಕೆ ದೇವರು ಅವ್ರಿಗೆ ಎಷ್ಟು ಮನೆಗೆ ಎಷ್ಟು ಏರ್ ಕೂಲ್ ಕೊಡ್ತಾನೆ. ಏರ್ ಕೂಲರ್ ಹಾಕ್ಯಾನ. ಈ ಗೃಹಸ್ಥರ ಮನೆಗೆಲ್ಲ ಅಂತ ಶಕ್ತಿ ಹಂಗಿರ್ತಾವನು. ನಿಮ್ಮ ಮನೆಗೆ ಹೊಟ್ಟೆ, ನಮ್ಮ ಮನೆಗೂ ಹೊಟ್ಟೆ, ಒಂದೇ ಗಾಳಿ, ಒಂದೇ ಮಣ್ಣು, ಒಂದೇ ಪಂಚಭೂತಗಳು, ಇದರಲ್ಲಿ ವ್ಯತ್ಯಾಸ ಇಲ್ಲ. ಇದನ್ನು ತಪ್ಪು ತಿಳ್ಕೊಂಡು ಶಾಲೆಯಲ್ಲಿ ಏನು ಕಲಿಸಿದ್ರು? ಒಂದೇ ಗಾಳಿ, ಒಂದೇ ನೀರು, ಒಂದೇ ಭೂಮಿ, ನಾವು ಜಾತಿ ಮತ ಭೇದ ಮಾಡಬಾರದು ಅಂತ ತಪ್ಪು ಕಲಿಸ್ಬಿಟ್ರು. ಜಾತಿ ಮತ ಭೇದ ಮಾಡಬಾರದು ಅಂದರೆ ಮತ್ತು ಹಂಗಾರೆ ಗಿಡಗಳೆಲ್ಲ ವೆರೈಟಿ ಹಾಕಬೇಕು, ಎಲ್ಲ ಒಂದಾಗಿ ಗಿಡ ಆಗಬೇಕಾಗಿತ್ತಲ್ಲ. ಇಡೀ ಜಗತ್ತಿನ ತುಂಬ ಒಂದೇ ಗಿಡ, ವೆರೈಟಿ ಇಲ್ಲೇ ಇಲ್ಲ. ಒಂದು ತೋಟದ ಇದೆ, ಒಂದೇ ಗುಲಾಬಿ ಹೂವು, ಎಲ್ಲಿ ನೋಡಿದ್ರು ಒಂದೇ. ಇಡೀ ಪ್ರಪಂಚದ ತುಂಬ ಒಂದು ಗುಲಾಬಿ ಹೂವನ್ನೇ ಬಿಟ್ಟರೆ ಇನ್ನೇನೂ ಇಲ್ಲ. ಯಾಕೆ? ಜಾತಿ ಮತ ಭೇದ ಆಗಬಾರ್ದಲ್ಲ. ಅಂದರೆ ಹುಚ್ಚುತನದ ಪರಮಾವಧಿ. ಆಯಾ ಗಿಡದಲ್ಲಿರುವ ಬೀಜಗಳ ಗುಣದಂತೆ ಮೇಲೆ ಬರುವಂತೆ ಒಂದೇ ಗಾಳಿ ಇದ್ದರೂ, ಒಂದೇ ಆಹಾರ ಇದ್ದರೂ ನಮ್ಮಲ್ಲಿ ಇಷ್ಟು ವೆರೈಟಿ ಬಂದಿದೆ, ಇಷ್ಟು ವ್ಯತ್ಯಾಸ ಬಂದಿದೆ. ಪ್ರತಿಯೊಂದು ಜೀವರಾಶಿಗಳ ಆ ಜೀವದ ಬೀಜ ಏನಿದೆ ಅದಕ್ಕೆ ತಕ್ಕಂತೆ ಗುಣಗಳು ಎಲ್ಲ ಹೊರಗೆ ಬರ್ತದೆ. ದೇವರು ಮಾಡಿದ್ದ. ನೀರು ಒಂದೇ ಥರ ಹಾಕಿದ್ದ, ಮಣ್ಣು ಒಂದೇ ಥರ ಹಾಕಿದ್ದ. ಇಲ್ಲಿ ಹಾಕಿದ ಒಂದು ತಪ್ಪೇನಿದೆ? ಹಾಗೆ ಭಗವಂತ ನಮಗೆ ಯಾಕೆ ವೈವಿಧ್ಯ ಮಾಡಿದ್ದಾನೆ, ವೆರೈಟಿ ಮಾಡಿದ್ದಾನೆ, ನಮ್ಮಲ್ಲಿ ಬೇರೆ ಬೇರೆ ಮಾಡಿದ್ದಾನೆ. ನಮ್ಮೆಲ್ಲರೂ ನಮ್ಮ ಆಕಾರ ಬೇರೆ, ನಮ್ಮ ಗುಣ ಬೇರೆ, ನಮ್ಮ ಮನೆತನದ ಕಷ್ಟ ಸುಖಗಳು ಬೇರೆ. ನಿಮ್ಮನೆ ಕಷ್ಟ ಬೇರೆ, ನಮ್ಮನೆ ಕಷ್ಟ ಬೇರೆ, ನಿಮ್ಮನೆ ಸುಖ ಬೇರೆ, ನಮ್ಮನೆ ಸುಖ ಬೇರೆ. ಈ ಭೇದವನ್ನು ಯಾರು ಮಾಡಿದ್ದಾರೆ ಅಂದರೆ ದೇವರು ಮಾಡಿಲ್ಲ. ಅದು ವೈಶಿಷ್ಟ್ಯ. ಇದೇನು ಬಡವರು ಶ್ರೀಮಂತರು ಈ ಥರದ ಆಕಾರಗಳು ಎಲ್ಲ ಇರ್ತದೆ. ದೇವರು ಮಕ್ಕಳು ಕೊಡಂಗಿಲ್ಲ. ಅಪರಂಪಾರವಾದ ಐಶ್ವರ್ಯ ತುಂಬಿ ತೊಳ್ತಿರ್ತದೆ, ಮಕ್ಕಳು ಇರುವುದಿಲ್ಲ. 8-10 ಮಂದಿ ಮಕ್ಕಳು ಇರ್ತಾವ, ಮನೆಗೆ ತಿನ್ಲಿಕ್ಕೆ ಗತಿ ಇರುವುದಿಲ್ಲ. ಒಬ್ಬ ವೈದಿಕ ಬ್ರಾಹ್ಮಣ 5-6 ಮಂದಿ ಮಕ್ಕಳು, ಬಡತನ, ಪದಾರ್ಥಿದ್ದ. ಸಣ್ಣ ಮನೆಯೊಳಗೆ ಬಾಡಿಗೆ ಮನೆಯಾಗ ಅಲ್ಲೇ ವೈಷ್ಣದೇವ ದೇವರ ಪೂಜಾ ಬಿಡವಲ್ಲವ. ಅಷ್ಟು ಬಡತನ ಇದ್ರು ಗಂಟೆ ಬಾರಿಸಿ ದೇವರ ಪೂಜಾ ಮಾಡ್ತಿದ್ದ. ಎದುರಿಗೆ ಒಂದು ದೊಡ್ಡ ಬಂಗ್ಲೆ, ಗಂಡ ಹೆಂಡತಿ ಇಬ್ಬರೇ, ಅವ ಮಕ್ಕಳಿಲ್ಲ. ಗಂಡ ಹೆಂಡತಿ ಇಬ್ಬರೇ, ಬೇಕಾದಷ್ಟು ಶ್ರೀಮಂತಿಗೆ. ಹೇಳಿಲ್ಲ ಹೆಂಡತಿ, ಏನ್ರಿ ಆಚಾರ್ಯ ಇಲ್ಲಿ ಮೂಲ್ಯಾಗ ಒದ್ದಾಡಿ ಆ ಬಾಡಿಗೆ ಮನೆಯಾಗ ದೇವರ ಪೂಜಾ ಮಾಡ್ಕೊಂಡಿದ್ದಾರೆ. ಅಷ್ಟು 5-6 ಮಂದಿ ಮಕ್ಕಳವ, ಬಡತನದ ರತ್ನೂ ಇಲ್ಲ ಅವ್ರಿಗೆ. ಹೆಂಗೆ ದೇವರು ನಂಬ್ತಾರೆ? ನಿಮ್ಗೇನಾಗಿದೆ? ದಾಡಿಗೆಲ್ಲ ಕೊಟ್ಟಾನಲ್ಲ. ಅವ ಏನಂದ ಗೊತ್ತಾನ? ಅದಕ್ಕೆ ನಾ ದೇವ್ರ ಪೂಜೆ ಮಾಡೋದಿಲ್ಲ ಅಂದ. ಮೊನ್ನೆ ನನ್ನ ಕಡೆನೇ 10,000 ರೂಪಾಯಿ ಇಸ್ಕೊಂಡ ನಾ ಬ್ರಾಹ್ಮಣ. ದೇವರೇ ಇದ್ದಿದ್ರೆ ಆ ಬ್ರಾಹ್ಮಣ ಯಾಕಿಂತ ಕಷ್ಟ ತರಬೇಕು? ಅದಕ್ಕಾಗಿ ನಾನು ದೇವರು ನಂಬುದಿಲ್ಲ. ನನ್ನ ಮನೆ ಎದುರಿಗಿರುವಂಥ ಬ್ರಾಹ್ಮಣನ ಕಷ್ಟ ನೋಡಿ ದೇವ್ರು ಹಿಂಗೆ ಮಾಡ್ತಾನ ಅಂದ್ರೆ ಹಿಂಗೆ ಮಾಡ್ತಾನೋ ಅಥವಾ ಮಾಡೋದಿಲ್ಲ, ದೇವರು ಏನು ಉಪಯೋಗ ಇಲ್ಲ ಅಂತ ನಾನೇ ಆರಾಮಿದ್ದೀನಿ ಅನ್ನೋ ಇದು ಆಲೋಚನೆ ಹಂಗೆ ಮಾಡ್ತಾರೆ. ಎಲ್ಲರೂ ಹಂಗೆ ಮಾಡ್ತಾರೆ ವಿಚಾರ. ವೈದಿಕ ಬ್ರಾಹ್ಮಣ ಆಗೋದು ಬೇಡ, ಪುರಾಣ ಹೇಳೋದು ಬೇಡ. ವಿದ್ಯಾಪೀಠಕ್ಕೆ ಹುಡುಗರನ್ನ ಕಳಿಸ್ರಿ, ಹುಡುಗನ ಕಳಿಸಿದ್ರೆ ಮುಂದೆ ಉಪವಾಸ ಬಿಡ್ತಾವು. ಇಂಜಿನಿಯರ್ ಮಾಡೋಣ,
ಅವನು ಡಾಕ್ಟರ್ನ ಮಾಡೋಣ. ಎಷ್ಟು ಮಂದಿ ಇವತ್ತೇನು ನಾನು ಪುರಾಣ ಹೇಳ್ತೀನಿ, ಗಲಗಲಿ ಆಚಾರ್ಯರ ಅನುಗ್ರಹ ನನಗೆ. ಆದರೆ ಅದೇ ಗಲಗಲಿ ಮನೆತನದ ಅನೇಕ ದೊಡ್ಡ ವಿದ್ವಾಂಸರ ಮಕ್ಕಳೆಲ್ಲ ಇವತ್ತು ಡಾಕ್ಟ್ರು, ಇಂಜಿನಿಯರು, ದೊಡ್ಡ ದೊಡ್ಡ ಪೋಸ್ಟ್ನಾಗಿದ್ದಾರೆ. ಏನಂದ್ರೆ ಗೊತ್ತೇನೋ, ಅವ್ರ ತಂದೆ ಅಂದರು, ನಾವು ಕಷ್ಟಪಟ್ಟಿವಪ್ಪ, ನೀವು ಕಷ್ಟಪಡಬೇಡ್ರಿ, ಲೌಕಿಕ ಓದಿ ಆರಾಮಿರ್ರಿ ಅಂದರು. ಯಾಕೆ ಅವರು ಅದನ್ನು ಓದಬೇಕಾಗಿತ್ತಲ್ಲ. ಭಾಳ ಕಷ್ಟ. ಹಂಗಾರೆ ದೇವರನ್ನ ಯಾರು ನಂಬುತ್ತಾರ ಅವ್ರ ಕಷ್ಟ, ದೇವ್ರು ಯಾರು ನಂಬಂಗಿಲ್ಲ ಅವರಿಗೆ ಸುಖ ಅಂತ ಹಿಂಗೆ ಆಗಿಬಿಡ್ತದೆ. ಲೋಕದಲ್ಲಿ ಕಾಣ್ತದೆ, ನಮಗೆಲ್ಲ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಇದನ್ನ ಸಪ್ತಮ ಸ್ಕಂದ ಭಾಗವತದಲ್ಲಿ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಹೇಗೆ ನೀರು ಮಣ್ಣುಗಳನ್ನು ಹಾಕಿದಾಗ ಗಿಡಗಳು ತಮ್ಮ ಶಕ್ತಿಯಂತೆ ಬೆಳಿತಾವೋ, ಅನಂತ ಜೀವರಾಶಿಗಳಿಗೆ ಪರಮಾತ್ಮ ಒಂದೇ ರೀತಿ ಕೊಟ್ಟಿದ್ದಾನೆ, ಯಾರಿಗೂ ಪಕ್ಷಪಾತ ಮಾಡಿಲ್ಲ. ವಿಚಾರ ಮಾಡಿ ನೋಡಿ, ಮನೆಯಲ್ಲಿ ಕೂತ್ಕೊಂಡು ವಿಚಾರ ಮಾಡಿರಿ. ವೈಷಮ್ಯ ನೈರ್ಗಣ್ಯ ಲೇಷವಿಲ್ಲದವರ ಉಪಾಸನದಂತೆ ಫಲಗಳಿಗೆ. ಹಾಗಾದರೆ ದೇವರಲ್ಲಿ ಪಕ್ಷಪಾತ ಇಲ್ಲ, ದೇವರಿಗೆ ಪಕ್ಷಪಾತ ಇಲ್ಲ. ನಿಮ್ಮ ನಿಮ್ಮ ಕರ್ಮದ, ಜೀವದ ಕರ್ಮದ ಅನುಸಾರವಾಗಿ ನಿಮ್ಮನ್ನು ಈ ಲೋಕಕ್ಕೆ ತಂದಿದ್ದಾನೆ, ನಮ್ಮನ್ನು ತಂದಿದ್ದಾನೆ, ನಮ್ಮನ್ನು ಬೆಳೆಸ್ತಾ ಇದ್ದಾನೆ. ಇದು ಭಗವಂತ ಕೊಟ್ಟ ಉಪಕಾರ. ನಾವು ಈಗ ನೀರು ಮಣ್ಣು ಹಾಕಿದಂಗೆ ದೇವರು ನಮ್ಗೆ ಈ ಪ್ರಪಂಚ ಕೊಟ್ಟಾನಲ್ಲ, ನಮ್ಮಿಂದ ಏನೂ ಕೇಳೋದಿಲ್ರಿ ದೇವರು. ಈ ಸೂರ್ಯ ಬರ್ತಾನಲ್ಲ, ಮುಂಜಾನೆ ಎದ್ದು ಕೂಡಲೇ ನೀನು ಟ್ಯಾಕ್ಸ್ ಕೇಳ್ತಾನೆ, KEB ಅವರಾದ್ರೆ ಕಿತ್ಕೊಂಡು ಹೋಗ್ತಾನೆ. ಸೂರ್ಯ ಬಂದು ಏನಂತ ಕೇಳಿ ಯಾರನ್ನು ಬಿಟ್ಟಾಗೇನೆ, ಏನು ರೂಪಾಯಿ ಇಷ್ಟು ಬೆಳಕು ಕೊಡ್ತೀನಿ, ನನಗೇನು ಟ್ಯಾಕ್ಸ ಕಟ್ಟವಲ್ರಿ, ನೀವು ರೊಕ್ಕ ಕಟ್ಟವಲ್ರಿ, ಬಿಲ್ಲು ಇಲ್ಲೇ ಇಲ್ಲ. ಸೂರ್ಯನ ಬಿಲ್ ಇಲ್ಲ, ಅಗ್ನಿದೇವರ ಬಿಲ್ ಇಲ್ಲ, ಚಂದ್ರನ ಬಿಲ್ ಇಲ್ಲ, ವಾಯುದೇವರದಂತೂ ಏನೂ ಇಲ್ಲ. ಉಸಿರಾಡಿಸಿ ಕೂತಿರಲ್ಲ. ಮತ್ತೆ ಪುರಾಣಕ್ಕೆ ಹೆಂಗೆ ಬಂದಿರಿ? ವಾಯುದೇವರ ಅನುಗ್ರಹದಿಂದ ಬಂದಿನಿ. ಬಿಟ್ಟು ಹೋದ್ರಂದ್ರೆ ಎಲ್ಲ ದೇವತೆಗಳು ನಮಗೆ ರಾತ್ರಿ ಹೊತ್ತಿನೊಳಗೆ ಕೆಲಸ ಮಾಡೋದಿಲ್ಲ. ಎಲ್ಲ ದೇವತೆಗಳು ಕಾಲಲ್ಲಿ ಜಯಂತ, ಕಣ್ಣಿನಲ್ಲಿ ಸೂರ್ಯ, ಇವೆಲ್ಲ ದೇವತೆಗಳಿದೆ. ನಿಮಗೆಲ್ಲ ಗೊತ್ತಲ್ಲ, ನೀವೆಲ್ಲ ಏನು ಹೇಳೋದು. ರಾಯಚೂರು ಜಿಲ್ಲಾದೊಳಗೆ ಕೈಕಮಸಾರ, ಅದರೊಳಗೆ ಅನೇಕ ತತ್ವಾಭಿಮಾನಿ ದೇವತೆಗಳು, ಯಾವ್ಯಾವ ಅವಯವದೊಳಗೆ ಯಾವ್ಯಾವ ದೇವರಿದ್ದಾರೆ ಎಲ್ಲ ಭಯಪಟ್ಟಿರ್ತದೆ ಇಲ್ಲಿದ್ದವ್ರಿಗೆ. ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ ರಾತ್ರಿ ಹೊತ್ತಾಗಿ, ಬ್ಯಾಟ್ರಿ ಡೌನ್. ಜಯಂತ, ಕಾಲಾಗಿನ ಜಯಂತ, ನನಗೆ ಓಡಾಡ್ಲಿಕ್ಕೆ ಆಗಲ್ಲ, ಕೂತ್ಬಿಡ್ತಾನೆ. ಕಣ್ಣೊಳಗಿನ ಸೂರ್ಯ ಅಂತಾನ, ನನ್ನ ಮುಗೀತು, ಸಂಜೆ ತನಕ ತೋರಿಸಿನಿ ಎಲ್ಲ, ಇನ್ನೇನು ತೋರಿಸೋದು, ನಾನು ಮಲ್ಕೋತೀನಿ ಅಂತ ನಮ್ಮ ಮಲಗಿಸಿಬಿಡ್ತಾನೆ. ಯಾವಾಗ ನಿದ್ದೆ ಹತ್ತದ ನೋಡ್ರಿ, ಕಿವಿ ಕೇಳಿಸೋದಿಲ್ಲ. ನಾವು ನೋಡ್ತಾರೆ, ಹಿಂಗೆ ಅಳಿಗಾಡಿಸಿ ನೋಡಿ, ಅಲ್ಲೇ ನಮ್ಮನ್ನ ಬೈತಿರ್ತಾರೆ. ನಮ್ಮ ಪಕ್ಕದಾಗ ಕೂತ್ಕೊಂಡೆ ಮತ್ತು ಇಲ್ಲೇ ಮಲ್ಕೊಂಡದ, ಮತ್ತು ಏನನ್ನು ಹೇಳಬೇಡ, ಇಲ್ಲ ಅದಕ್ಕೆ ಹೆಸರಿಲ್ಲ ತಗೋ, ಮಲ್ಕೊಂಡವ್ರು. ಆಕಿನ ಅವ್ರ ಬಾಸು ಕೂತ್ಕೊಂಡೆ, ಅವ್ರದ್ದು ಮುಂಜಾನೆ ತನಕ ಪುರಾಣ ಹೇಳೋರು. ಅವ್ರಿಗೆ ಮುಂಜಾನೆ ಕೇಳಿದ್ರು, ಏನನ್ನು ಕೇಳಿಸ್ತೇನು, ಎಲ್ಲಿ ಕೇಳಿಸ್ತೇವೆ, ನಿದ್ದೆ ಬ್ಯಾಸ್ಗಿ ಚಲೋ ನಿದ್ದೆ ಹಚ್ಬಿಟ್ಟಿತ್ತು, ಹೋಗಿಲ್ಲ ಅಂದರೆ ಕಿವಿ ಕೇಳಿಸಂಗಿಲ್ಲ, ಕಣ್ಣು ಕಾಣಿಸಂಗಿಲ್ಲ, ಕಾಲು ಹೇಳಂಗಿಲ್ಲ, ಇಂದ್ರಿಯಗಳೆಲ್ಲ ನಿಷ್ಕ್ರಿಯವಾಗಿರ್ತದ ನಿದ್ದೆಯೊಳಗೆ. ಎಲ್ಲ ದೇವತೆಗಳು ನಿದ್ರಾ ಮಾಡಿದರೆ ಒಬ್ಬ ದೇವರು ಎಚ್ಚರಿರ್ತಾನೆ. ಎಲ್ಲರೂ ಜಗತ್ತಿನ ಒಳಗಿನ ಎಲ್ಲ ಪ್ರಾಣಿ, ಪಕ್ಷಿ, ಜೀವ, ಜಂತು ಮಲಗಿಕೊಂಡಾಗ ಒಬ್ಬ ದೇವರು ಮಾತ್ರ ಯಾವಾಗಲೂ ಎದ್ದು ಕೂತಿರ್ತಾನೆ. ಅವ ಎದ್ದು ಕೂತಿರ್ತಾನೆ ಅಂದ್ರೆ ಪಕ್ಕದಲ್ಲಿ ಮಲ್ಕೊಂಡವರು ಎಬ್ಬಿಸ್ತಿರ್ತಾನೆ. ಏನು ಮಾರ ಒಂದು ಹಣೆ ಬರ, ಇವನ್ ಕಾಲಾಗ ನಿದ್ದಿನೇ ಆಗಿಲ್ಲ ನಮ್ಗೆ. ಅದು ಯಾಕಂದ್ರೆ ಒಳಗಿನ ವಾಯುದೇವರು ನಾ ಇದ್ದೀನಿ ತನಕ ಎಲ್ಲರಿಗೆ ತೋರಿಸ್ತಾರೆ. ಹೌದಾ ಅಲ್ಲಿ ಹೇಳಿ. ಮತ್ತು ಆ ದೇವರು ನಮಗಿದ್ದಾನಂತ ಇವತ್ತು ಉಪಕಾರ ಆಗ. ವಾಯುದೇವರಿಗೆ ನೀವೇನು ಮಾಡ್ತೀರಿ? ಒಂದು ಶನಿವಾರನ ಬರ್ತೀರಾ ಗಾಜಿಗಾರಪೇಟೆ ಹನುಮಪ್ಪ ಪುರಾಣದಂತ ಬಂದೀವ್ರಿ, ಇನ್ನು ಆಮೇಲೆ ಈ ಕಡೆ ಹಣಿಕಿನೇ ಹಾಕೋದು. ಹೌದಲ್ಲ ಹೇಳ್ತಾರೆ, ಈ ಕಡೆ ಹನುಮಪ್ಪ ಬರೋದೇ ಇಲ್ಲ. ಯಾಕೆ ಬರ್ಬೇಕು? ಹಿಂಗಾಗ್ಬಿಡ್ತದೆ. ಅಂದ್ರೆ ದೇವರ ಉಪಕಾರವನ್ನ ಸ್ಮರಣೆ ಮಾಡೋದಿಲ್ಲ. ಅಂದ್ರೆ ದೇವರು ದೊಡ್ಡ ಪರಮಾತ್ಮ ಏನು ಮಾಡಿದ ಅಂದ್ರೆ ತನ್ನ ಅಧೀನರಾದ ತತ್ವಾಭಿಮಾನಿ ಎಲ್ಲ ದೇವತೆಗಳನ್ನ ಸಕಲ ಜೀವರಾಶಿಗಳಿಗೆ ಕೊಟ್ಟು ನೀವಿಷ್ಟು ಕೆಲಸ ಮಾಡಬೇಕು. ಅವರಂದ್ರೆ ಪಗಾರ ಎಷ್ಟು ಕೊಡ್ತಾರೆ ಅವರು? ಬಡದು ಬಿಡ್ತೀನಿ ದೇವರು. ಏನೂ ಕೇಳಿದಾರೆ, ನಾನು ಯಾರನ್ನೂ ಏನು ಕೇಳಿಲ್ಲ. ನನ್ನ ಭಕ್ತರಾದ ತತ್ವಾಭಿಮಾನಿ ದೇವತೆಗಳು ಏನು ಕೇಳಬಾರದು. ಯಾಕಂದ್ರೆ ದೇವ ಸ್ವಭಾವ. ದೇವ ಸ್ವಭಾವ ಅಂದ್ರೇನು? ಕೇಳಿದ್ದಕ್ಕಿಂತ ಹೆಚ್ಚು ಕೊಡೋದು, ಕೊಟ್ಟದ್ದಕ್ಕೆ ಉಪಕಾರವನ್ನು ಬಯಸದೇ ಇರೋದು, ಇದು ದೇವ ಸ್ವಭಾವ. ಭರ್ಗೋ ದೇವಸ್ಯ ಧೀಮಹಿ, ಅಲ್ಲಿ ದೇವಸ್ಯ ಅಂತಂದ್ರೆ ನೋಡ್ರಿ, ಅದು ಪರಮಾತ್ಮನಿಗೆ, ಪರಮಾತ್ಮನ ನಂತರ ಲಕ್ಷ್ಮಿಯಿಂದ ಹಿಡಿದುಕೊಂಡು ಸಕಲ ಜೀವರಾಶಿಗಳಿಗೂ ದೇವರು ಅಂತ ಕರಿತೇವೆ.
ಎಲ್ಲವನ್ನು ದೇವರು ಅಂತ ಯಾಕೆ ಕರಿತೀವಿ ಅಂದರೆ ದೇವಸ್ಯ, ಇವರು ಕೊಡುವವರು. ನಮ್ಮನ್ನೆಲ್ಲ ಯಾಕೆ ದೇವರಂತಾರೆ? ನಮ್ಮ ದೇವರು ಅನ್ನೋದಲ್ಲ, ಒಬ್ಬರನ್ನಂತಾರೆ. ಇಡೀ ಮನುಷ್ಯ ಪ್ರಪಂಚದೊಳಗೆ, ಮನುಷ್ಯ ಜೀವಿಗಳೊಳಗೆ ಒಬ್ಬನೇ ಒಬ್ಬನನ್ನ ದೇವರು, ಭೂಮಿಯಲ್ಲಿನ ದೇವರು ಅಂತ ಕರೀತಾರೆ ಬ್ರಾಹ್ಮಣರು. ಭೂಸುರ, ಭೂದೇವ, ನಾವೆಲ್ಲ ಭೂದೇವರು. ನಮ್ಮನ್ನ ಯಾಕೆ ದೇವರು ಅಂತ ಕರಿಬೇಕ್ರಿ? ಕ್ಷತ್ರಿಯರನ್ನ ಅಂದಿಲ್ಲ, ವೈಶ್ಯರನ್ನ ಅಂದಿಲ್ಲ, ಶೂದ್ರರನ್ನ ಅಂದಿಲ್ಲ, ಇತರ ಜಾತಿಯವ್ರನ್ನ ಯಾರಿಗೂ ಅಂದಿಲ್ಲ. ಇಡೀ ಪುರಾಣ ಪ್ರಪಂಚ ಸಂಸ್ಕೃತ ಭಾಷೆಯೊಳಗೆ ಅಥವಾ ಯಾವ ಕನ್ನಡ ಯಾವುದೇ ಭಾಷೆ ಇರಲಿ, ಅಲ್ಲಿ ಭೂದೇವ, ಭೂಸುರ, ಭೂಮಿಯ ಮಹಿದೇವ ಅಂತ ದೇವರು ಅಂತ ನಡೆದಾಡುವ ದೇವರು ಅಂತ ಕರೆದದ್ದು ಒಬ್ಬರಿಗೆ, ಅದು ಬ್ರಾಹ್ಮಣರಿಗೆ. ಯಾಕೆ ಕರೆದರು ಅಂದರೆ ನಾವು ಹಂಗಿರಬೇಕು ಅಂತ ನಮ್ಗೆ ಹೇಳಿ. ಬ್ರಾಹ್ಮಣ ವಿಪ್ರ ಅಂತ ಹೆಸರು. ವಿಪ್ರ ಅಂತ ಕೇಳಿರಲ್ಲ, ವಿಪ್ರ ಸಂಘ ಅಂತ ಕೊಟ್ಟಿರ್ತಾರೆ ನೋಡ್ರಿ, ಭಯಂಕರ ಕಟ್ಟಿರ್ತಾರೆ. ಅದು ಗುಂಪು ಕಟ್ಟಿದ್ರೆ ಅಂತ ಮುಗೀತು ವ್ಯವಸ್ಥೆ ಅಂತ ತಿಳ್ಕೋಬೇಕು. ವಿಪ್ರ ಶಬ್ದ ಅರ್ಥ ಕೇಳಿದೆ ನಾನು, ಒಬ್ರಿಗೆ ಹೇಳಿ ವಿಪ್ರ ಸಂಘ ಅಂತ ಇಟ್ಟಿದ್ರು ಅಂತ. ತಾವು ವಿಪ್ರ ಶಬ್ದಕ್ಕೆ ಅರ್ಥ ಹೇಳಿದರೆ ಸಂತೋಷ. ಆಚಾರ್ಯ, ವಿಪ್ರ ಅಂದರೆ ಬ್ರಾಹ್ಮಣಲ್ಲೇನ್ರಿ? ಮತ್ತು ಅದಕ್ಕೆ ನೀವು ಅಂತ ಪರಿ ನೀವು ಪಂಡಿತರು ಇದ್ದೀರಿ, ನಿಮ್ಗೆ ಗೊತ್ತಿಲ್ಲ ಏನೋ ಅಂತೀವಿ, ನಮ್ಗೆ ಕೇಳಿದ್ರು. ಸ್ವಲ್ಪ ನನಗೆ ಗೊತ್ತದ, ನಿಮಗೆ ಗೊತ್ತಿದ್ದಿಟ್ಟಿರೋ, ಗೊತ್ತಾಗಲಾರ್ದೆ ಇಟ್ಟಿರೋ ವಿಪ್ರ. ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ವಿಪ್ರ ಶಬ್ದ. ವಿವಿಧಾನಿ ವಸ್ತೂನಿ ಪ್ರದದಾತಿ ಇತಿ ವಿಪ್ರಹ. ಸಮಾಜಕ್ಕೆ ತನ್ನ ಎಲ್ಲ ಸಂಪತ್ತನ್ನು, ತನ್ನ ತಪಸ್ಸನ್ನು, ತನ್ನ ಸಂಪತ್ತನ್ನು, ತನ್ನ ಮಹಿಮೆಯನ್ನು ಪರೋಪಕಾರಕ್ಕಾಗಿ ಹಂಚಿ ತಾನು ಉಪವಾಸ ಬೀಳುವಂತಹ ಬ್ರಾಹ್ಮಣ ಅವನು ವಿಪ್ರ ಅಂತ ಅನಿಸ್ಕೊಳ್ತಾನೆ. ಇಡೀ ಸಮಾಜಕ್ಕೆ ಕೊಡ್ತಾನೆ, ಬ್ರಾಹ್ಮಣ ಸಮಾಜಕ್ಕಲ್ಲ, ಇಡೀ ಜಗತ್ತಿಗೆ ಎಲ್ಲವನ್ನು ಕೊಟ್ಟು. ನೋಡ್ರಿ ಬೇಕಾದ್ರೆ ಒಬ್ರು ಅರ್ಚಕರು ನೋಡ್ರಿ, ಸಾಕು ಗೊತ್ತಾಗ್ತದೆ, ಯಾರು ಏನು ಬೇಡ. ನೀವು ಹೋಗ್ತೀರಿ, ನಮಸ್ಕಾರ ಮಾಡ್ತೀರಿ, ಆಚಾರ್ಯ ನಿಮ್ಮ ಹನುಮಪ್ಪು ಬೇಡ್ಕೊಡ್ರಿ, ನಮ್ಮ ಹುಡುಗನ ಲಗ್ನ ಆಗುವುದು, ನಮ್ಮ ಮನೆಯೊಳಗೆ ರೋಗ ಬಂದು, ನಮ್ಮ ಮನೆಯೊಳಗೆ ತ್ರಾಸು ಬಂದು, ಆಚಾರ್ಯ ಹೇಳ್ತಾರೆ. ಆಚಾರ್ಯ ಎಷ್ಟು ದೊಡ್ಡ ಗುಣ ಅಂದರೆ ಅವರು ಹನುಮಪ್ಪು ಹೇಳ್ತಾರೆ, ಹಿಂಗೆ ಕೈ ಮುಗಿದು ಬಂದಾನ ಪಾಪ ಉದ್ಧಾರ ಮಾಡಿರಿ ಆಚಾರ್ಯ ಹೇಳ್ತಾರೆ. ಹೇಳಿ ಏನೋ ಫಲ ಕೊಡ್ತಾರೆ, ಮಾಡಿ ಕಳಿಸ್ತಾರೆ. ಈ ವಿಚಾರ ಇನ್ನೊಬ್ರಿಗೆ ಹೇಳೋದಿಲ್ಲ. ನಮ್ಮ ಮನೆಯೊಳಗೆ ಏನೋ ಸಮಸ್ಯೆ ಆಗಿದ್ದನ್ನು ಇನ್ನೊಬ್ರು ಬಂದ್ರಂತ ಇಟ್ಕೊಳ್ರಿ, ಈಗ ಬಂದಿದ್ರಲ್ಲ ಪಾಪ, ಇದು ಹೆಣ್ಮಕ್ಳು ಮಾಡ್ತಾರೆ ಕೆಲಸ, ಒಬ್ರದೊಬ್ರಿಗೆ ಆಚಾರ ಮಾಡೋದಿಲ್ಲ. ಅದು ಅವರ ಸ್ವಭಾವ, ಅದು ದೊಡ್ಡ ಗುಣ. ಅದು ಸಮಾಜದಲ್ಲಿ ಯಾರದೇ ಕುಂದುಕೊರತೆ ಇದ್ರೆ, ಯಾರದೇ ಮನೆಯ ವಿಷಯಗಳಿದ್ರೆ ಆಚಾರ್ಯರು ಹಂಚಿಕೊಳ್ಳುವುದಿಲ್ಲ. ಅವ್ರು ಹೇಳೋದು ಹನುಮಪ್ಪು ಒಂದೇ, ಅನಾಥ ರಕ್ಷಕ ಆಪ ಬಾಂಧವ ನೀನಹುದಹುದೈ ಮಾರುತಿ ಅನಾಥ ರಕ್ಷಕ ಆಪ ಬಾಂಧವ. ಇದು ಸೀತಾದೇವಿ ಹೇಳಿದ್ದು ಹನುಮಂತ ದೇವರಿಗೆ, ಹನುಮಂತ ವಿಲಾಸದೊಳಗೆ. ಅನಾಥ ರಕ್ಷಕ ಆಪ ಬಾಂಧವ ನೀನಹುದಹುದೈ ಮಾರುತಿ ಮನೋತ್ಸವ ಮಾಡಿಸಿದೆ ಮಹಾತ್ಮನೆ ಮನದೊಳು ನಿನ್ನನು ಮರಳೆನೆ ಬಹುದಿನಗಳಲ್ಲಿ ಪಾವನ ಗುಣಶೀಲನೆ ಅನಾಥ ರಕ್ಷಕ ಆಪ ಬಾಂಧವ ನೀನಹುದಹುದೈ ಮಾರುತಿ. ಬಂದವರ ಕಷ್ಟಗಳನ್ನು ಪರಿಹಾರ ಮಾಡು. ಮಾತರ್ಮೇ ಮಾತರಿಶ್ವನ್ನ ಏನ್ರಿ ವಾಯಿಸ್ತೀವಿ ಅಂತೀವಿ ನಾವು. ಅದು ಅಳು ಬರ್ಬೇಕು, ದೇವರನ್ನ ಹನುಮಪ್ಪನ ಮುಂದೆ ಅಳಬೇಕು ನಾವೆಲ್ಲ. ತಾಯಿ ಮುಂದೆ ಹೆಂಗೆ ಹೇಳ್ಕೊತಾರಲ್ಲ ಮಕ್ಕಳು ಬಂದು, ನಮಗೆ ತಾಯಿ ಅಂದ್ರೆ ಹನುಮಪ್ಪ. ಮಾತರ್ಮೇ ಮಾತರಿಶ್ವನ್ ಪಿತರ ತುಲಗುರು ಭ್ರಾತಾರಿಷ್ಟ ಆಪ್ತ ಬಂಧೋ, ಏನು ಶಬ್ದ ಪ್ರಯೋಗ ಮಾಡ್ಯಾರ ಅಲ್ಲಿ. ಒಂದಲ್ಲ ಎರಡಲ್ಲ, ಹನುಮಪ್ಪ ಅಂದ್ರೆ ನಮಗೆ ಆತನೇ ತಂದೆ, ತಾಯಿ, ಬಂಧು ಬಳಗ, ಮಿತ್ರ, ಫ್ರೆಂಡ್ ಅಂದ್ರೆ ಅದ್ನೇ. ಸ್ವಾಮಿನ್ನ ಸರ್ವಾಂತರಾತ್ಮನ್ ಅಜರ ಜರೈತರ್ ಜನ್ಮ ಮೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಸುದೇವ. ನಿನ್ನ ಪಾದದಲ್ಲಿ ಭಕ್ತಿ ಕೊಡು, ನಿನ್ನ ಸ್ವಾಮಿಯಾದ ನಾರಾಯಣನಲ್ಲಿ ಭಕ್ತಿ ಕೊಡು. ಅದು ಎಂಥದ್ದಿರಬೇಕು ಭಕ್ತಿ? ನಿರಂತರವಾದ, ನಿಷ್ಕಲ್ಮಶವಾದ, ನಿರ್ವ್ಯಾಜವಾದ, ರೀಸನ್ ಇಲ್ಲದ ಸಹಜವಾದ ಪ್ರೇಮ ನಿನ್ನಲ್ಲಿ ಹುಟ್ಟಬೇಕಪ್ಪ. ದೇವರ ಮುಂದೆ ಅಳಬೇಕಂತ ಅದನ್ನು ಮಾಡ್ತಾರೆ ಆಚಾರ್ಯ.
ಎಂಥ ದೊಡ್ಡ ಗುಣ ಇದೆ ನೋಡಿ. ಇದು ಒಬ್ಬ ಅರ್ಚಕರನ್ನ, ಒಬ್ಬ ಪುರೋಹಿತರನ್ನ, ಮನೆ ಮನೆಯಲ್ಲಿ ಮಂಗಳ ಆಗಲಿ ಎನ್ನುವ ಪುರೋಹಿತರಿದ್ದಾರಲ್ಲ, ಅವರಂಥ ಉಪಕಾರಿಗಳು ಜಗತ್ತಿನಲ್ಲಿ ಯಾರೂ ಇಲ್ಲ. ಅದು ನಮಗೆ ತಲೆಗೆ ಅದು ಬರುವುದಿಲ್ಲ. ಏನೋ ದಕ್ಷಿಣ ಕೇಳಲಿಕ್ಕೆ ಬಂದಾನ ಬ್ರಾಹ್ಮಣ, ಬಡ ಬ್ರಾಹ್ಮಣವೇ ಬ್ರಾಹ್ಮಣರಿಗೆ ಮುಳುವಾಗಿರ್ತಾರೆ. ಇದು ಸಮಸ್ಯೆ. ವಿಪ್ರ ಅಂತನ್ನೋ ಉದಾರ ಶಬ್ದ, ಆ ಬ್ರಾಹ್ಮಣತ್ವ ಇವತ್ತು ನಮ್ಮ ಸಮಾಜದಲ್ಲಿ ಇಲ್ಲ. ಒಂದು ಕಬ್ಬಿಣದ ಅಂಗಡಿ ಇತ್ತು, ಒಂದು ಬಂಗಾರದ ಅಂಗಡಿ ಇತ್ತು. ಕತ್ತರಿಸ್ತಾರೆ ನೋಡಿ, ಆಭರಣ ಮಾಡ್ಬೇಕಾದ್ರೆ ಕತ್ತರಿಸೋದು, ಕುಟ್ಟೋದು, ಇದೊಂದು ಬೆಕ್ಕೆ ಹಾಕೋದು, ಇದೆಲ್ಲ ಮಾಡಿದ್ರೇನೆ. ಮತ್ತು ಸರಫ್ ಅಂಗಡಿ ಒಳಗೆ ಅವೆಲ್ಲ ನಡೀತು, ಬಂಗಾರದ ಅಂಗಡಿ ಒಳಗೆ. ಅದು ಕತ್ತರಿಸೋ ಮುಂದೆ ಒಂದು ತುಂಡ ಕಡೆ ಬಿತ್ತು, ಹಣ್ಣಂತ ಹಾರಿಬಿಟ್ಟು. ಈ ಕಡೆ ಕಬ್ಬಿಣದ ಅಂಗಡಿ ಆಗಿದ್ದು ಒಂದು ಕಬ್ಬಿಣದ ಚೂರ ಕಡೆ ಬಿತ್ತು. ಅವರಿಬ್ಬರು ಸೇರಿದರು, ಇಬ್ಬರು ಸಂಭಾಷಣೆ. ಕಬ್ಬಿಣದ್ದು ಬಂಗಾರದ್ದು ಸಂಭಾಷಣೆ. ಏನಪ್ಪಾ ಬಂಗಾರ, ಏನಂತೆ, ಆರಾಮಿದೆಯಾ? ಬಂಗಾರ ಅಂತು. ಕಬ್ಬಿಣ ಏನು ಹೇಳಿ? ಈ ಹೆಣ್ಮಕ್ಕಳು ಒಂದು ಆಭರಣ ಮಾಡಿಸ್ತಾರ, ನಮ್ಮನ್ನು ಕತ್ತರಿಸ್ತಾರ, ಬೆಂಕಿಯಾಗಿ ಹಾಕ್ತಾರ, ಸುತ್ತಿ ತೊಗೊಂಡು ಬಡಿತಾರ. ರಗಡಾಗಿಬಿಟ್ಟು ನನಗೆ ಅನ್ನ ಸಾಕಾಗಿಬಿಟ್ಟು ನನಗೆ. ಈ ಬಂಗಾರಾಗಿ ಹುಟ್ಟಿದ್ದೇ ತಪ್ಪಾಗಿದೆ ನನಗೆ. ಎಲ್ಲರೂ ಬರೋದು, ನನ್ನ ಬಡಿಯೋದು, ಭಾಳ ತ್ರಾಸಾಗಿದೆ. ಈ ಕಡೆ ಕಬ್ಬಿಣ ಅದು ಅಂತು. ನನ್ನ ಹಣೆಬಾರನೂ ಅಷ್ಟೇ. ನನ್ನ ಹಣೆಬಾರ ಏನು? ಒಲಿ ಮಾಡ್ರಿ ಅಂತಾರೆ, ಹಂಚು ಮಾಡ್ರಿ ಅಂತಾರೆ, ಆಮೇಲೆ ಅದೇದೋ ಗುದ್ದು ಪಂಗಲ ಅಂತಾರಲ್ಲ, ಅದನ್ನು ಮಾಡ್ಲಿಕ್ಕೆ ಅಂತಾರೆ. ಇದೇನು ಆಭರಣಗಳು, ಸೌಟು, ಇದನ್ನೆಲ್ಲ ಮಾಡಿಸೋ ಸಲುವಾಗಿ ಬೆಂಕಿಯೊಳಗೆ ಹಾಕಿ ಬಡಿದು ಹೊಡೆದು ನನ್ನ ಹಣೆಬಾರನು ಅಷ್ಟೇ ಅಲ್ಲ ಅಂತ. ಎರಡೂ ಹಂಗೆ ಅಂದು ನನ್ನೂ ಬಡಿತಾರೆ, ನಿನ್ನೂ ಬಡಿತಾರೆ, ಇಬ್ಬರು ಮಾತಾಡ್ಲಿಕ್ಕತ್ತಿದ್ರು. ಕೊನೆಗೆ ಬಂಗಾರ ಅಂತೂ, ಮೆತ್ತನ ಮನುಷ್ಯ ನಾನು, ನಂಗೆ ತಡ್ಕೊಳಿಕ್ಕಾಗಲಿಲ್ಲ. ನೀ ಕಬ್ಬಿಣ ಗಟ್ಟಿದ್ದಿ. ಕಬ್ಬಿಣ ಅಂತೂ ಹಂಗನಬೇಡ, ನೀನು ಬಂಗಾರ ಹೊಡೆಸ್ಕೊಳ್ಳವ, ಹೊಡೆಯವ ಸುತ್ತಿಗವ ಯಾರು? ಕಬ್ಬಿಣ, ಹೌದಿಲ್ಲ? ನೀನು ಬಂಗಾರ ಜಾತಿ, ಹೊಡೆಯವನು ಬೇರೆ ಜಾತಿ. ನಿನ್ನ ಬೇರೆ ಜಾತಿಯವ್ರು ಹೊಡಿತಾರೋ, ನನ್ನ ಹಣೆ ಬರಂಗಲ್ಲ, ನಮ್ಮ ಜಾತಿಯವರೇ ನನ್ನ ಹೊಡಿತಾರ ಅಂತ. ಕಬ್ಬಿಣ ತಗೊಂಡು ಕಬ್ಬಿಣಕ್ಕೆ ಬಡಿಬೇಕಲ್ಲ. ಅದೊಂದು ಏನಾದರೂ ಉದಾಹರಣೆ ಇದ್ರೆ ಬ್ರಾಹ್ಮಣರದ. ಒಬ್ಬ ಬ್ರಾಹ್ಮಣ ಕಂಗಾಲಾಗ್ಯಾನಂದ್ರೆ ಇನ್ನೊಬ್ಬ ಬ್ರಾಹ್ಮಣ ಕಾರಣ ಆಗಿರ್ತಾನೆ. ಬೇರೆ ಜಾತಿಯವ್ರು ನಮ್ಮನ್ನು ತುಳಿಯೋದಿಲ್ಲ, ಮುಟ್ಟೋ ಧೈರ್ಯ ಇಲ್ಲ. ಇವತ್ತಿಗೂ ಹೇಳ್ತೇನೆ ನಾನು, ಯಾರಿಗೂ ಮುಟ್ಟೋ ಧೈರ್ಯ ಇಲ್ಲ. ಸುಮ್ಮನೆ ಲೌಕಿಕವಾಗಿ ಒಂದೆರಡು ಪ್ರಶ್ನೆ ಆಗಿರ್ಬೋದು. ಪೂರ್ಣ ಎಳಿತಾರ ಅಂದರೆ ಅದಕ್ಕೆ ನರಕದೊಳಗೆ 2 ನರಕದ ಬಾವಿ ಮಾಡಿದ್ರಂತ. ಈ ಬ್ರಾಹ್ಮಣರು ಏನು ನರಕಿತ್ತಲ್ಲ, ಅಲ್ಲಿ ಮುಳ್ಳು ಗೀಳು ಹಚ್ಚಿಬಿಟ್ಟಿದ್ರಂತ ಕಂಡಾಬಿಟ್ಟು. ಇವು ಬೇರೆ ಜಾತಿಯವರ ತೆಗ್ಗಿಗೆ ಮುಳ್ಳು ಕಲ್ಲು ಎಲ್ಲ ಹಾಕಿ, ಸರಪಳಿ ಹಾಕಿ ಬಂದೋಬಸ್ತ್ ಮಾಡಿಬಿಟ್ಟಿದ್ರಂತೆ ಯಮದೇವರು. ಈ ಕಡೆ ಬ್ರಾಹ್ಮಣರು ಇದಕ್ಕೆ ಏನೇನಿಲ್ಲ, ಖುಲ್ಲ ಮ್ಯಾಲೆ ಹೇಳಬಹುದು, ತಿರುಗಾಡ್ಬೋದು, ಓಡಾಡ್ಬೋದು. ಭಯಂಕರ ಸಿಟ್ಟು ಬಂದ್ಬಿಡ್ತು ಬೇರೆ ಜಾತಿಯವರಿಗೆ. ಯಮದೇವರೇ, ಇಲ್ಲೂ ಪಾರ್ಶಾಲಿಟಿ ಮಾಡ್ತಾರೇನು, ಜಾತಿ ಮತ್ತು ಭೇದ ಮಾಡ್ತಾರೇನು, ನಮ್ಮ ಮ್ಯಾಲ ಹತ್ತಲಾರ್ದಂಗೆ ಎಷ್ಟು ವ್ಯವಸ್ಥೆ ಮಾಡಿ ಬ್ರಾಹ್ಮಣರಿಗೆ ಮಾತ್ರ ಅನುಕೂಲ ಮಾಡಿಕೊಟ್ಟಿರಲ್ಲ ಅಂತ ಬೈದು ಯಮದೇವರು ಅವರೆಲ್ಲ ತಕರಾರು ಮಾಡಿದರು. ಯಮದೇವರು ಹೇಳಿದರು, ಇವ್ರನ್ನ ಹಾಕೀವಿ, ರಾಮಾಚಾರ್, ಭೀಮಾಚಾರ್, ರಂಗಾಚಾರ್, ಕಟ್ಟೆಯಾಚಾರ್, ಶಾಸ್ತ್ರಿಗಳು, ಭಟ್ರು, ಅಷ್ಟು ಮಂದಿನ ಒಳಗೆ ಹಾಕೀವಿ, ಒಬ್ಬರು ಮ್ಯಾಲೆ ಬರೋವಲ್ರು. ಇಷ್ಟು ಅನುಕೂಲ ಮಾಡಿಕೊಟ್ರು ಮ್ಯಾಲೆ ಬರೋವಲ್ರು. ಅವು ಬೇರೆ ಜಾತಿಯವರೆಲ್ಲ ಇದೆಲ್ಲ ಮುಳ್ಳು ಕಲ್ಲ ಹಾಕಿದ್ರೆ ಸಹಿತ ಸರಿ ಶಂಕರ ಮಾಡಿ 4 ಮಂದಿ ಓಡೋಗ್ಯಾರ. 4 ಮಂದಿ ತೆಗ್ಗಿನಗಿಂದ ಓಡೋಗ್ಯಾರ. ಇಲ್ಲಿ ಒಬ್ಬರು ಬರೋವಲ್ರು ಮೇಲೆ. ಕಾರಣ ಅಂತ ನೋಡಿದ್ರೆ ಭೀಮಾಚಾರ ಮೇಲೆ ಹೇಳಿದ್ರಾಗ ರಾಮಾಚಾರ ಕಾಲಿನ ಜಗಲಿಕತ್ತ, ರಾಮಾಚಾರ ಮೇಲೆ ರಂಗಾಚಾರ ಹಿಡಿದು ಎಳಿತಾರೆ. ಈ ಕಡೆ ಸ್ಮಾರ್ತರು ಮ್ಯಾಲ ಹೇಳಿದ್ರೆ ವೈಷ್ಣವರು ಎಳೆದು ಬಿಟ್ಟಿರ್ತಾರೆ, ವೈಷ್ಣವರು ಹೇಳೋದ್ರೊಳಗೆ ಸ್ಮಾರ್ತರು ಎಳೆದು ಬಿಟ್ಟಿರ್ತಾರೆ. ಇವರಿಬ್ಬರೊಳಗೆ ಮತ್ತೆ ಕಾಣೋರೊಬ್ಬರು ಸೇರ್ಕೊಂಡಾರ. ಅವ್ರು ಕಾಣೋರು ಮ್ಯಾಲೆ ಬರ್ತಾರೆ ಅಂದ್ರೂ ಭಾಳ ತ್ರಾಸ ಆಗ್ಬಿಡ್ತದೆ ಇವ್ರಿಗೆ. ಅವ್ರನ್ನ ಹೇಳಾರ್ದು ಇದು ಪುರಾಣದೊಳಗೆ ಇಲ್ಲೇ ಇಲ್ಲ. ಭಗವಂತ ಸಮಾನವಾಗಿ ನೋಡ್ತಾನೆ. ಅದನ್ನೇ ಭಾಗವತದಲ್ಲಿ ಒಂದು ಪ್ರಸಂಗದಲ್ಲಿ ಬರ್ತಾ ಇದೆ. ವಿಪ್ರಾದ್ವಿಷಡ್ಗುಣಯುಧಾದರವಿಂದನಾಭ ಪಾದಾರವಿಂದ ವಿಮುಖ ಸಭಜಂ ವರಿಷ್ಠಂ. ಪ್ರಹ್ಲಾದರಾಜರ ಮಹಿಮೆಯನ್ನು ಸ್ವಲ್ಪ ಹೇಳಿದ್ದೇವೆ ನಾವು, ಅಲ್ಲಿ ಬಹಳ ವಿವರಣೆ ಇದೆ. ದೇವರು ಏನೂ ನೋಡೋದಿಲ್ಲಂತ, ಧನ, ಜನ, ಯೌವನ, ಜಾತಿ, ಮನ್ತನ. ಪ್ರಹ್ಲಾದರಾಜರು ಹೇಳಿ, ನರಸಿಂಹದೇವರೇ ನೀ ಯಾರನ್ನೂ ನೋಡೋದಿಲ್ಲಪ್ಪ. ಯಾವ ಮನ್ಯಾಗ ಹುಟ್ಟಾರ, ಯಾವ ಮಂತನಲ್ಲಿ ಬಂದಾರ, ಯಾರು ಶ್ರೀಮಂತರಿದ್ದಾರ, ಯಾವ್ಯಾವಿಲ್ಲ ಅಲ್ಲಿ ನೋಡುವುದು. ಭಕ್ತಿಯ ತುದೋಷ ಭಗವಾನ್ ನನಯೂತ ಬಾಯ, ಭಕ್ತಿ ಬಂದೇ ನೋಡ್ತಾನೆ. ಉಳಿದದ್ದು ಯಾವ ಜಾತಿ ಮತ ಪಂಥವನ್ನು ನೋಡುವುದಿಲ್ಲ. ಭಾಗವತದಲ್ಲಿ ಇವತ್ತೊಂದು ದೊಡ್ಡ ಸಂದೇಶ ಕೊಡ್ತಾ ಇದ್ದಾರೆ ಶುಕಾಚಾರ್ಯರು. ವೇದವ್ಯಾಸರು ಬರೆಯೋದು ಭಾಗವತ, ಶುಕಾಚಾರ್ಯರು ಹೇಳುವ ಭಾಗವತ. ಅವರ ದೊಡ್ಡವರ ವಿಚಾರ ಎಷ್ಟು ದೊಡ್ಡದಿದೆ ಅಂದರೆ, ವೈಕುಂಠದೊಳಗೆ ಭಗವಂತನ ಸನ್ನಿಧಾನಕ್ಕೆ ಕಾಲು ಇಟ್ಟು ಪ್ರವೇಶ ಮಾಡೋರು ಯಾವ ಜಾತಿಯವರು?
ಮೊಟ್ಟ ಮೊದಲು ಹಿಂಗೆ ಒಳಗೆ ಪ್ರವೇಶ ಯಾರಿಗೆ ಈ ಪ್ರವೇಶ ಅಂತ ಇರ್ತದ, ಯಾರನ್ನ ಪ್ರವೇಶ ಸ್ವಾಮಿಗಳಿಗೆ ಮಾಡ್ತಾರೋ ಪಂಡಿತರಿಗೆ ಮಾಡ್ತಾರೋ, ಪ್ರವೇಶ ಯಾರಿಗೆ ಅಂತ ಹಿಂಗೆಲ್ಲ ಬರ್ತದೆ. ನಮ್ಮಲ್ಲೆಲ್ಲ ಚರ್ಚೆ ಆಗಿರ್ತಾವೆ. ವೈಕುಂಠದೊಳಗೆ ಒಳಗೆ ಪ್ರವೇಶ ಮಾಡಲಿಕ್ಕೆ ಯಾವ ಜಾತಿಯವರಿಗೆ ಮೊಟ್ಟ ಮೊದಲು ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂತ ಭಾಗವತದಲ್ಲಿ ಒಂದು ಉತ್ತರ ಇದೆ. ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸಾ ಆವೀರ ಕಂಕ ಯವನಾಶ್ಯಕಾಲಯ ಏನೇ ಚ ಪಾಪಾಃ ಯದಪಾಶ್ರಯಾಶ್ರಯಾತ್ ಶುದ್ಧಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಇದು ಭಾಗವತ ಶ್ಲೋಕ. ಇದರ ಅರ್ಥ ನಾನು ವಿವರಣೆ ಮಾಡುವುದಿಲ್ಲ, ನಿಮಗೂ ಗೊತ್ತಾಗ್ತದೆ. ಕಿರಾತ ಬೇಡ, ಆಂಧ್ರ ರೆಡ್ಡಿ ಮಂದಿ, ಪುಲಿಂದ ಪಠಾಣರು, ಪುಲ್ಕಸಾಹ ಚಾಂಡಾಲರು, ಆಭೀರ ಗೊಲ್ಲರು, ಕಂಕ ಕೊಂಕಣಸ್ಥರು, ಯವನಾಹ ಮುಸಲ್ಮಾನರು, ಪುಲ್ಕಸ್ ಕಿರಾತ ಹೂಣ, ಹೂಣ ಅಂತ ಹೇಳಿಲ್ಲ, ಹೂಣ ಅಂದರೆ ಕ್ರಿಶ್ಚಿಯನ್ರು. ಎಲ್ಲ ಇಷ್ಟು ಜಾತಿಯವರನ್ನ ಭಗವಂತ ಮೊಟ್ಟ ಮೊದಲು ವೈಕುಂಠ ಪ್ರವೇಶ ಮಾಡಿಸ್ತಾನೆ. ಇದರಾಗ ಬ್ರಾಹ್ಮಣರು ಇಲ್ಲೇ ಇಲ್ಲ, ಹೆಸರು ಬಂತಾನೆ. ಕಿರಾತ ಉಣಾಂಧ್ರ ಪುಲಿಂದ ಪುಲ್ಕಸಾಹ ಆವೀರ ಕಂಕ ಯವನಾಶ್ಯಕಾದಯ ಏನೇ ಚ ಪಾಪಾಹ ಯದಪಾಶ್ರಯಾಶ್ರಯಾತ್. ಈ ಶ್ಲೋಕದೊಳಗ ನಮ್ಮ ಹೆಸರಿಲ್ಲ. ಉತ್ತರಾದಿ ಮಠದವರು, ರಾಯರ ಮಠದವರು, ವ್ಯಾಸರಾಯ ಮಠದವರು, ಉಡುಪಿ ಮಠದವರು, ಘಟ್ಟದ ಮ್ಯಾಲೆ ಘಟ್ಟದ ಕೆಳಗ ಯಾರ್ದನ್ನ ಮೆನ್ಷನ್ ಮಾಡ್ಯಾರೇನ್ರಿ? ನಮ್ಮ ಉಸಾಬರಿನೇ ಇತ್ತಿಲ್ಲ, ನಮ್ಮ ಹೆಸರೇ ಇಲ್ಲ ಅದ್ರೊಳಗೆ. ಒಬ್ರು ಆಚಾರ ಕೇಳ್ಬಿಟ್ರು, ಏನು ಇಂಥ ಭಾಗವತದೊಳಗೆ ನಮ್ಮನ್ನ ಯಾಕೆ ಬಿಟ್ರಿ ಅಂತ. ನೀವನ್ನ ಬಿಟ್ಟಿಲ್ಲ, ನೀವು ಹೆಂಗಿದ್ರು ಹೋಗೇ ಹೋಗ್ತೀರಿ, ಇವ್ರು ಹೋಗ್ತಾರಿಲ್ಲೋ ಅಂತ ಅನುಮಾನ ಇದ್ರೆ ಉತ್ತರ ಕೊಡ್ತೀವಿ. ಬ್ರಾಹ್ಮಣರು ಹೋಗುದಿಲ್ಲ ಅಂದ್ರಿ, ಮೊದಲು ಅವ್ರನ್ನೇ ಕರ್ಕೊಂಡು ಹೋಗ್ತಾನೆ ಭಗವಂತ. ಅದು ಬೇರೆ, ಅದಕ್ಕೆ ಅಲ್ಲಿ ಉತ್ತರ ಪ್ರಶ್ನೆ ಇಲ್ಲ. ಪ್ರಶ್ನೆ ಇರೋದು ಇವ್ರನ್ನ, ಯಾರು ಕರ್ಕೊಂಡು ಹೋಗ್ತೀರೇನು ಅಂತ ಕೇಳಿದರೆ ಆ ಭಗವಂತ ಎಲ್ಲ ಜಾತಿಯವರನ್ನು ಉದ್ಧಾರ ಮಾಡ್ತಾರೆ. ಯವನಾಹ ಅಂದ್ರೆ ಮುಸಲ್ಮಾನರನ್ನು ಕೂಡ ಉದ್ಧಾರ ಮಾಡ್ತಾರೆ. ಎಲ್ಲಿ ಒಂದು ಉದಾಹರಣೆ ಹೇಳ್ರಿ ನೋಡೋಣ, ಮುಸಲ್ಮಾನರು ನಮ್ಮ ದೇವರು ಉದ್ಧಾರ ಮಾಡಿ. ನಾವು ಅವ್ರ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ, ಕನ್ವರ್ಟ್ ಆಗೋ ಅವಶ್ಯಕತೆನೇ ಇಲ್ಲ, ಜಿಹಾದಿ ಬೇಕಾಗಿಲ್ಲ, ನಾವು ಕ್ರಿಶ್ಚಿಯನ್ರಾಗಬೇಕು ಅಂತಿಲ್ಲ. ಏಸು ಏನು ಏಸು ಗಂಟು ಬಿಡ್ತಾವ್ರಿ ಇವೆಲ್ಲ. ನಮ್ಮ ಮನೆಗೆ ಒಬ್ಬ ಬಂದ್ಬಿಟ್ಟು ಒಂದು 5-6 ಮಂದಿ, ಆಚಾರ್ಯ ನೀವು ಏಸನ್ನು ನಂಬಬೇಕು ಅಂತ. ನಾನು ಏಸು ಅಂತ ನಂಬಬೇಕು ಅಂತ ಹೇಳಿ ಇವೇ ರಗಡಾಗಿ ನಮ್ಗೆ ಆ ದೇವ್ರ ಪೂಜೆ ಮಾಡಲಿ, ದೇವರು ಒಂದು ಪೆಟ್ಟಿಗೆ ತುಂಬ ಕುಲದೇವರು, ಆ ದೇವರು ಈ ದೇವರು ಇವರ ಕಡೆಗೆ ಇನ್ನೂ ಏಸಂತ ಪೂಜೆ ಮಾಡ್ಬೇಕು ನಾವು ಅಂದೆ. ಅವ್ರಿಗೆ ಹೆಂಗೆ ಏನಂದಿರ್ತೀವಿ, ಇಲ್ಲ ನಮ್ಮವ ಏಸವ, ನಿಮ್ಮ ಏಸು ಬೇಡ ಅಂದೆ. ಅವ್ರಂದ್ರೆ ಏನು ಓದಿರಿ ನೀವು ಅಂತ ಕೇಳಿದ್ರು. ಅವರು ಎಲ್ಲ ಸಂಸ್ಕೃತ MA PhD ಕೈ ಮುಗಿದು ಹೋಗ್ಬಿಟ್ರು. ನಿಮ್ಮಲ್ಲಿ ನಮ್ಮ ಮಾತು ನಡೆಯಂಗಿಲ್ಲ ಅಂತ ಹೋದ್ರು ಅವರು. ನಮ್ಮ ತಮ್ಮ ಭೀಮಸೇನ ಇಲ್ಲೇ ಶಕ್ತಿನಗರದಾಗ ಟೀಚರ್ ಇದ್ದ, ಕ್ರಿಶ್ಚಿಯನ್ರ ಶಾಲೆ. ಕ್ರಿಶ್ಚಿಯನ್ರು ಸಂಸ್ಕೃತ ಓಪನ್ ಮಾಡಿ ಸಂಸ್ಕೃತಕ್ಕೆ ಅವಕಾಶ ಮಾಡಿಕೊಟ್ರು ನಮ್ಮ ತಮ್ಮಗೆ. ಇಡೀ ರಾಯಚೂರು ಜಿಲ್ಲಾದೊಳಗೆ ಒಂದು ಕಡೆ ಸಂಸ್ಕೃತ ಕ್ಲಾಸ್ ಇಲ್ಲ. ರಾಯಚೂರಾಗದ, ನಾನು ಹಳ್ಳಿ ಹೇಳ್ತಾ ಇದ್ದೇನೆ, ಬೇರೆ ಕಡೆ ಎಲ್ಲೂ ಇಲ್ಲ. ಅಂದರೆ ನಮ್ಮ ಹಿಂದೂಗಳೇ ನಮ್ಮ ಶಾಲೆಗಳಲ್ಲಿ ಸಂಸ್ಕೃತ ಇರಲಿಲ್ಲ ಈ ಪ್ರಾಂತದೊಳಗೆ. ಕ್ರಿಶ್ಚಿಯನ್ರು ಇಟ್ಟರು, ನಮ್ಮ ತಮ್ಮನಿಗೊಂದು ಅವಕಾಶ ಸಿಕ್ತು. ಅವ್ರು ನೆನೆಸ್ಬೇಕು, ಈ ದೃಷ್ಟಿಯೊಳಗೆ ನೆನೆಸ್ಬೇಕು. ನೀವು ಹೇಳ್ರಿ ಸಂಸ್ಕೃತ ನಮ್ಮ ಕ್ಲಾಸ್ ನಮ್ಮ ಕಾಲೇಜಿನಲ್ಲಿ ಬೇಕು ಒಂದು. ಎಂಥ ದೊಡ್ಡ ಮನಸ್ಸರಿ ಇವ್ರದ್ದು. ಅಲ್ಲಿ ಏನಾಗ್ಬಿಡ್ತು, ಒಂದು ಸಂಗೀತ ಕಾರ್ಯಕ್ರಮ ಈಗೆಲ್ಲ ಇವ್ರದ್ದು ಶಾಲೆಯಾಗಿರ್ತಾವೆ ನೋಡ್ರಿ, ಡಿವೋಷ್ನಲ್ ಸಾಂಗ್ಸು, ಕಾಂಪಿಟೇಷನ್ ಅಂತ ಇಟ್ಟಿರ್ತಾರೆ ನೋಡ್ರಿ, ಅದ್ರಾಗ ಇಟ್ಟಿದ್ರು ಕಾಂಪಿಟೇಷನ್. ಕೂತಿದ್ರು ಜಡ್ಜಸ್, ಅವರು ಕ್ರಿಶ್ಚಿಯನ್ರು 1-2-3 ಕೂತಿದ್ರು, ಬೇರೆ ಬೇರೆಯವರು ಕೂತಿದ್ರು. ನಮ್ಮ ತಮ್ಮನ ಮಗ ಫಸ್ಟ್ ಬಂದ. ಮಾಸ್ಟರ್ ಮಗ ಅಂತ ಹಾಕಲಿಲ್ಲ, ಅವ ಹೇಳಿ ದೊಡ್ಡಪ್ಪ ನಾನು ಫಸ್ಟ್ ಬಂದೆ. ಅಲ್ಲೋ ಫಸ್ಟು ಅಂಥ ಶಾಲೆಗಳು ಫಸ್ಟ್ ಬರ್ಬೇಕಾದ್ರೆ ಜಡ್ಜಸ್ ಯಾರಿದ್ರು ಅಂದರೆ ಎಲ್ಲ ಕ್ರಿಶ್ಚಿಯನ್ರು ಕೂತಿದ್ರು, ಅವರೇ ಕೂತಿದ್ರು. ನೀನು ಹಾಡಿದ್ವಿ ಅಂತ, ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯಿಂದ ಬಂದ ಈ ಶರೀರ. ಫಸ್ಟ್ ಇವಾಗ ನಮ್ಮಲ್ಲೂ ಏಸದ. ಇದು ಪ್ರತ್ಯಕ್ಷ ಹೇಳಿಕೆ ನಿಮ್ಗೆ. ಅಂದ್ರೆ ಎಲ್ಲಿ ಶಬ್ದಗಳನ್ನು ನೀವು ಬಳಸುವಾಗ ಆ ಭಗವಂತನ ಹೆಸರೇ ಸರ್ವನಾಮಾನಿ ಸರ್ವಾಣಿ ಯಮಾವಿಶಂತಿ. ನೀವು ಯಾವ ಶಬ್ದ ತಗೋತೀರಿ ಅದು ನಾರಾಯಣನ ಪರವಾಗಿರ್ತ. ಅಲ್ಲ ಅಂದ್ರೆ ಅಲಂ ಅಂತ, ಪರಿಪೂರ್ಣನಾದ ಭಗವಂತನನ್ನು ಅಲ್ಲ. ಗೊತ್ತಾಗಲಿಲ್ಲ ನಮಗೆ. ಈ ಮುಸಲ್ಮಾನರು ಏನಿದ್ದಾರೆ ನಮ್ಮ ದೇಶಕ್ಕೆ ಬಂದವರು ನಮ್ಮ ದೇವರನ್ನ ನಂಬೇ ಉದ್ಧಾರ ಆಗ್ಯಾರ.
ಅದಕ್ಕೆ ಒಂದು ಉದಾಹರಣೆ ಅಂದರೆ ಕೊಪ್ಪರ ನರಸಿಂಹದೇವರ ಕ್ಷೇತ್ರದಲ್ಲಿ ಒಂದು ಮರ ಇತ್ತು, ಅಶ್ವತ್ಥ ಮರ. ಅಲ್ಲಿಂದ ಹಾಲು ಬಂತು. ಆ ನಮ್ಮ ವೆಂಕಟರಮಣ ಈ ಕಂಬದೊಳಗೆ, ಈ ನಮ್ಮ ಗಿಡದೊಳಗೆ ಬಂದ. ಹೇಳಿದ ಕೊಪ್ಪರದವರಿಗೆ, ನಾನೇ ಬಂದೇನೆ ವೆಂಕಟರಮಣ, ಅಲ್ಲಿಂದ ಬಂದಿದ್ದೇನೆ, ನೀವೇನು ತಿರುಪತಿ ಬರೋದು ಬೇಕಾಗಿಲ್ಲ. ಇವತ್ತಿಗೂ ತಿರುಪತಿ ಸಂಪ್ರದಾಯ ಇಲ್ಲ ಕೊಪ್ಪರದವರಲ್ಲಿ. ನಾನೇ ಬಂದೀನಿ, ನೀವ್ಯಾಕೆ ಬರ್ತೀರಿ ಅಂತ. ಆ ವೆಂಕಟೇಶ ದೇವರು ಕರ್ಕಿಹಳ್ಳಿಯೊಳಗೆ ಒಂದು ರೂಪದಿಂದ ಇದ್ದು ಇನ್ನೊಂದು ರೂಪದಿಂದ ಹಾಲಿನ ರೂಪದಿಂದ ಬಂದಿದ್ದೇನೆ, ನೀವು ಪೂಜೆ ಮಾಡಿರಿ ಎಂದು. ಅಂದರೆ ಕಂಬದಲ್ಲಿ ನಾನು ಬಂದಿದ್ದೇನೆ ಅಲ್ಲ, ಹಿಂದೆ ಬಂದಿದ್ದೇ ಅಲ್ಲ, ಇಂದೂ ಬಂದಿದ್ದೇನೆ. ಪ್ರಹ್ಲಾದರಾಜರ ಚರಿತ್ರೆ ಸತ್ಯ ಅನ್ಲಿಕ್ಕೆ ಒಂದೇ ಒಂದು ಊರು ಅಂದರೆ ಕೊಪ್ಪರದ ನರಸಿಂಹದೇವರ ಕ್ಷೇತ್ರವೇ ಸಾಕ್ಷಿ. ಇಂದೂ ನಾನು ಕಂಬದಲ್ಲಿ ಬಂದು ಕೂತಿದ್ದೇನೆ. ಸ್ತಂಭಾರ್ಭಕಾಸನ ಡಿಂಬಾಯ ದತ್ತವರ ಗಂಭೀರ ನಾಗರೇ ದಂಭೋಲಿ ತೀಕ್ಷ್ಣನಕ ಸಂವೇದಿತೇಂದ್ರ ರಿಪು ಕುಂಭೀಂದ್ರ ಪಾಹಿ ಕೃಪಯಾ ಸ್ತಂಭಾರ್ಭಕಾಸನ. ಕಂಬದ ಕೂಸೇ ಅಂದ್ರು ವಾದಿರಾಜ ಸ್ವಾಮಿಗಳು. ಜಗತ್ತಿನೊಳಗೆ ಯಾವ ತಾಯಿನೂ ಹಡದಿಲ್ಲ, ಕಂಬ ಹಡದಿಲ್ಲ, ತಾಯಿ ಹಡ್ದವ. ಕಂಬ ಎಲ್ಲೂ ಹಡದಿಲ್ರಿ. ಮೊಟ್ಟ ಮೊದಲನೇ ಉದಾಹರಣೆ ಅಂದ್ರೆ ಇದೆ, ಕಂಬದಿಂದ ಹುಟ್ಟುತ್ತಾರೇನ್ರಿ ಯಾರನ್ನ? ನಮ್ಮ ದೇವರು ಬಂದ. ಹೆಂಗ ನರಸಿಂಹದೇವರು ಕಂಬದಿಂದ ಬಂದ, ಉಳಿದ ಅವತಾರಗಳಲ್ಲೂ ಕೂಡ ಅವರ ತಾಯಿ ಹೊಟ್ಟೆಯಿಂದ ಬಂದ ಅಂತ ತಿಳ್ಕೊಳ್ಳೋದಕ್ಕೆ ಹೊರತು ಹುಟ್ಟಿದ ಅನ್ಬೇಡ್ರಿ. ನರಸಿಂಹದೇವರೇ ಸಾಕ್ಷಿ ಅಂತ. ನರಸಿಂಹದೇವರ ಹತ್ರ ಈ ಆದಿಲ್ ಶಾಹಿ ರಾಜ, ವಿಜಾಪುರ ರಾಜ ಬಂದ. ಏನೋ ಪೂಜೆ ಮಾಡ್ತಾ ಇದ್ರು. ಯಾವ ದೇವರಿಗೂ? ನಮ್ಮ ನರಸಿಂಹದೇವರು ಅಂದ್ರು. ಏನು ಭಾರಿ ಜಾಗೃತೆ ನಿಮ್ಮ ದೇವರು ಒಂದು, ಬೇಡ್ಕೋ ಎಲ್ಲ ಆಗ್ತದೊಂದು. ಮಕ್ಕಳಾಗಿದ್ದಿಲ್ಲ ಅವಂಗ, ಮಕ್ಕಳಾದ ಅಂದ ಆಗ್ತದೊಂದು. ಅನುಗ್ರಹ ಮಾಡಿದ್ರು, ಮಗ ಹುಟ್ಟೆ ಬಿಟ್ಟ ಆದಿಲ್ ಶಾಹಿ ರಾಜನಿಗೆ. ಅದಕ್ಕಾಗಿ ಆ ಗುಡಿ ಕಟ್ಸ್ಯಾರ. ಮತ್ತೇನು ಕೊಪ್ಪರಕ್ಕೆ ಹೋಗ್ತಿರಲ್ಲ, ಅದು ಗುಡಿ ಕಟ್ಸ್ಯಾನ. ಆದಿಲ್ ಶಾಹಿ ರಾಜ 300 ವರ್ಷ 400 ವರ್ಷ ಲೆಕ್ಕ ಹಾಕೋಣ. ಆ 400 ವರ್ಷಗಳಿಂದ ಗುಡಿ ಮತ್ತೆ ಚೇಂಜ್ ಮಾಡಿಲ್ಲ ಯಾರು. ಇವತ್ತು ಎಲ್ಲ ಬಿಲ್ಡಿಂಗ್ ಇದ್ರೆ 100 ವರ್ಷ ಆದ್ರೆ ನಮ್ಮ ಮನೆಗಳೆಲ್ಲ ಹೋಗ್ಯಾವು. ಹಳೆ 100-200 ವರ್ಷದ ಮನೆ, ಬಿಡಬಲ್ಲ ಮನೆ ಬಿದ್ದುಬಿಟ್ಟದೆಲ್ಲ, ಏನೇನು ಉಳಿದಿಲ್ಲ. ನಾವು ಬಿಡಿಸೋದು ಬದಲು ಅದ ಬಿದ್ದದು. ಬಿಡಿಸ್ಲಿಕ್ಕೂ ರೊಕ್ಕ ಕೊಡ್ಬೇಕು. ಯಾಕ್ರಿ? ವೆಂಕಟೇಶ್ ಅವ್ರನ್ನ ಕೇಳಿದ್ರೆ ಹೇಳ್ತಾನೆ, ಅದು ಬಿಡಿಸ್ಲಿಕ್ಕೆ 2 ಲಕ್ಷ ಆಗ್ತದೆ ನೋಡಿ. ನಮಗೆ ಆ ಖರ್ಚ ಇಲ್ಲದಂಗೆ ದೇವರು ತಾನ ಬಿಡಿಸ್ಬಿಟ್ಟಲ್ಲ. ಅಂದ್ರೆ ಎಷ್ಟು ಸಮಸ್ಯೆ. ಆದರೆ ನರಸಿಂಹದೇವರ ಇಡೀ ದೇವಸ್ಥಾನ ಇವತ್ತಿಗೂ ಮಳೆಯಲ್ಲಿ ನೆನೆದು ನಿಂತು ಇಷ್ಟಾದರೂ ಏನೇನೇನೇನಾಗಿಲ್ಲ ಅಂದರೆ ಮುಸಲ್ಮಾನ ರಾಜರು ಕಟ್ಟಿಸಿಕೊಟ್ಟದ್ದು ಉದಾಹರಣೆ. ನಮ್ಮ ದೇವರ ಅನುಗ್ರಹವನ್ನು ಆ ಜಾತಿಯವರು ಪಡೆದಿದ್ದಾರೆ. ಅದನ್ನು ಭಾಗವತ ಹೇಳ್ತೀವಿ. ಯವನ ಶಕಾಲಯ. ಒಂದು ಸಣ್ಣ ಕಥೆ ಹೇಳ್ಬಿಡ್ತೇನೆ. ಕೃಷ್ಣಾ ನದಿ ತೀರದಲ್ಲಿರುವ ಗಲಗಲಿ ಅಂತಹ ಊರಲ್ಲಿ ಒಬ್ರು ಯಾರೋ ವಿದ್ವಾಂಸರಿದ್ದರು. ಬಡತನ ಅಂದ್ರೆ ಬಡತನ, ಪಾಂಡಿತ್ಯ ಇತ್ತು. ಲಕ್ಷ್ಮೀ ಸರಸ್ವತಿ ಬಂದ್ಲು ಅಂದ್ರೆ ಲಕ್ಷ್ಮಿ ಅವ್ರ ಮನೆ ಬಿಟ್ಟ ಹೋಗ್ತಾಳೆ. ಅದೇನೋ ಅತ್ತಿ ಸೊಸಿ ಜಗಳ, ಭಯಂಕರ ಜಗಳ ಎಲ್ಲ. ಅದು ಯಾಕೆ ಜಗಳ ಆಗಿದೋ ಗೊತ್ತಾಗಿಲ್ಲ. ಅಂತೂ ಅದು ಅತ್ತಿ ಸೊಸಿ ಜಗಳ ಇರೋದೇ ನೋಡ್ರಿ. ಎಂಥ ಸೊಸಿ ಬಂದ್ರೂ ಅತ್ತಿಗೆ ಅಂತ, ಸೊಸಿನೂ ಹಂಗೆ ಅತ್ತಿನೂ ಹಂಗೆ, ಅವೆಲ್ಲ ಹೇಳ್ಯಾರ. ಇದೇ ಸಂಸಾರ ಅಂದ. ಸಂಸಾರ ಅಂದ್ರೆ ಏನು? ಪ್ರಿಯರ ವಿಯೋಗ. ಭಾಗವತದ್ದೇ ಇದೆಲ್ಲ, ಮತ್ತು ಹೊರಗಿಂದೇನು ಹೇಳ್ತಾ ಇಲ್ಲ ನಾನು. ಪ್ರಿಯರ ವಿಯೋಗ. ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ದುಃಖಾಗ್ನಿನಾ ಸಕಲ ಯೋನಿಷು ದಕ್ಷಮಾನಃ ಅಂತ ಶ್ಲೋಕ. ಪ್ರಿಯರ ವಿಯೋಗ, ನಮ್ಗೆ ಯಾರು ಬೇಕಾಗಿರ್ತಾರೋ ಅವ್ರು ಹೊರಗೆ ಹೋಗ್ತಾರೆ. ಅಪ್ರಿಯರ ಸುಯೋಗ, ನಮ್ಗೆ ಯಾರು ಕಂಡ್ರಾಗೋದಿಲ್ಲ ಅವ್ರ ಮನೆಗೆ ಬರ್ತಾರೆ. ಉದಾಹರಣೆ ಏನು? ಮಗಳು ಹೊರಗೆ ಹೋಗ್ತಾಳೆ, ಸೊಸಿ ಮನೆಗೆ ಬರ್ತಾಳೆ. ಮಗಳು ಹೊರಗೆ ಹೋದ್ರೆ ದುಃಖ ಆಗ್ತದೆ. 90 ವರ್ಷದ ಮುದುಕಿತ್ತು, ಮಗಳನ್ನ ಕಳಿಸ್ತಿದ್ವಿ, ಅಳುವಿಗೆ ಹತ್ತಿದ್ವಿ. ಪಾಪ ಯಾಕೆ ಅಳ್ತೀವಿ? ನನ್ನ ಮಗಳು ಊರಿಗೆ ಹೊಂಟಾಳ. ಈಕಿಗೆ 90 ಅಂದ್ರೆ ಅಕ್ಕಿಗೆ ಎಷ್ಟು ಇರ್ಬೇಕು ಹೇಳಿ? ಒಂದು 70 ಇರ್ತಾವ. ಆ 70 ವರ್ಷ ಬಂದು ಹೋಗಿ ಆಗ್ಯದ, ಇನ್ನೂ ಅಳ್ತಾಳ ಅಂದ್ರೆ ಹೆಂಗಿರ್ಬೇಡ. ಐದು ಬಿಟ್ರಿ ಎಲ್ಲರೂ. ಮುದುಕಿ ಸಾಯ್ಲಿಕ್ಕೆ ಆಗಿದ್ದಿ, ಮಗಳನ್ನ ಬಡ್ಕೋತಿದ್ದಿ, ಸಾಕಾಗಿಲ್ಲ, ಆಕೆ ಹೋಗಿ ಮುಂದೆ ಯಾಕೆ ಅಳ್ತಿದ್ವಿ? ಅದು ಕರಳು, ನಿಮ್ಗೇನು ಗೊತ್ತಾಗ್ತದೆ? ಆಕೆ ಹೋಗೋ ಮುದುಕಿಗೆ ಅಳ್ಳಿಕತ್ತಿದ್ವಿ. 90 ವರ್ಷ ಮುದುಕಿ 15 ದಿವಸದ ಮೇಲೆ ಮತ್ತೊಮ್ಮೆ ಜೋರು ಅಳ್ಳಿಕತ್ತಿದ್ವಿ. ಯಾಕಂತ ಕೇಳಿದ್ರು, ಸೊಸಿ ಊರಿಂದ ಬರಕ್ಕಿತ್ತ. ಇಷ್ಟೇ ಸಂಸಾರ ಅಂದ್ರೆ ಇಷ್ಟೇ. ಈ ಪಂಡಿತರ ಮನೆಯೊಳಗೆ ಸರಸ್ವತಿ ಬರಲ್ಲೂ ಅಂದ್ರೆ ಲಕ್ಷ್ಮೀ ಕಾಲ ಇಡೋದು. ಅದಕ್ಕೊಂದು 3-4 ಕಾರಣ ಅಂತ ಹೇಳ್ಯಾರ ಪಂಡಿತರು ಹೇಳ್ಯಾರ. ಮೊದಲನೇದು ಏನಾಗಿದೆ ಅಂದ್ರೆ, ಈ ಲಕ್ಷ್ಮೀ ಅಪ್ಪ ಇದ್ದಾನಲ್ಲ, ಯಾರು ಲಕ್ಷ್ಮೀ ಅಪ್ಪ? ಯಾರು? ಸಮುದ್ರ ರಾಜ. ಈ ಅಗಸ್ತ್ಯ ಋಷಿಗಳು ಅಂತ ಒಬ್ರು ಇದ್ರು ನೋಡ್ರಿ, ಕುಡಿದ್ಬಿಟ್ರು ಒಂದು ದಿವಸ.
ಪೂರ ಅಪೋಷಣ. ಕೇಶವಾಯ ಸ್ವಾಹ, ಇಡೀ ಸಮುದ್ರ ಎಲ್ಲ ಒಳಗೆ ಹೋಗ್ಬಿಟ್ಟು ನಾರಾಯಣ ಸ್ವಾಕ ನೀರಿಲ್ಲ. ಅವತ್ತಿನಿಂದ ಲಕ್ಷ್ಮೀದೇವಿಗೆ ಸಿಟ್ಟು, ನಮ್ಮಪ್ಪನ ಕುಳಿದವರು ಇವರು ಬ್ರಾಹ್ಮಣವರು ಜಾತಿಯವರು, ಸುಮ್ಮನೆ ಇರ್ಬೇಕವಾಡ ಬಂದು ನಮ್ಮಪ್ಪನ ಕುಡಿದು ಅಂದ್ರೆ ಅಪ್ಪನ ಮನೆಯಾಗ ಯಾರೋ ಒಬ್ರು ನಾಶ ಮಾಡ್ಯಾರ ಅಂದ್ರೆ ಮತ್ತೆ ಹೆಣ್ಮಕ್ಳು ಎಷ್ಟು ಬರ್ತದಿಲ್ಲ. ಇನ್ನೊಬ್ಬ ಇದ್ದ ಬ್ರಾಹ್ಮಣ ಸುಮ್ಮನೆ ಇರ್ಬೇಕು ಬೇಡ ಬಂದು ಎದಿಗೆ ಓದ್ಬಿಟ್ಟ. ವೆಂಕಟೇಶ್ ಕಲ್ಯಾಣ ನನ್ನ ಗಂಡನ ಅದು ನಾ ಇದ್ದ ಜಾಗದೊಳಗೆ ಬಂದು ಒದ್ನ ಅಂದ್ರೆ ಏನು ಅರ್ಥ ಇದೆ? ಒಬ್ಬ ಬಂದು ನನ್ನ ಗಂಡಿಗೆ ಓದಿತ್ತಾನ ಬ್ರಾಹ್ಮಣ, ಇನ್ನೊಬ್ಬ ಬಂದು ನಮ್ಮಪ್ಪ ನೀರು ಕುಡ್ದ. ಇನ್ನೊಂದು ಕೆಲಸ ಮಾಡ್ತಾರ್ರಿ, ನನಗೆ ಯಾರನ್ನ ಕಂಡ್ರೆ ಆಗೋದಿಲ್ಲಲ್ಲ ಅವ್ರನ್ನ ಮನೆಯಾಗ ಬೆಳೆಸ್ತಾರೆ ಇವರು. ನನ್ನ ಶತ್ರು ಲಕ್ಷ್ಮೀ ಶತ್ರು ಯಾರು? ಸರಸ್ವತಿ. ಪ್ರತಿ ಬ್ರಾಹ್ಮಣರ ಮನೆಯಾಗ ಆಕಿನ ಬೆಳೆಸ್ತಾನೆ. ಹುಟ್ಟಿದ ಕೂಡಲೇ ಒಂದು 4 ಅಕ್ಷರ ಬಂದ್ರೆ ಸಾಕು, ಹೇಗೆ ಹೇಳ್ಕೊಡ್ತಂದ ವೆಂಕಟೇಶ ವಾಸುದೇವ ಪದ್ಯನ್ನೋ ಅಂತ ಕ್ರಮ ಶುರು ಪೂಜ್ಯಾಯ ರಾಘವೇಂದ್ರಾಯ ಅಂತಿರ್ತಾನವ ಶುರು. ರಾಮ ರಾಮೋ ರಾಮ ರಾಮಂ ರಾಮೋ ರಾಮ, ವ್ಯಾಕರಣ ತರ್ಕ ಮೀಮಾಂಸ ಎಲ್ಲ ಸರಸ್ವತಿನ ಬೆಳೆಸ್ತಾರೆ. ಯಾರನ್ನ ಕಂಡ್ರೆ ನನಗಾಗೋದಿಲ್ಲ, ಈ ಬ್ರಾಹ್ಮಣರು ಪ್ರತಿಯೊಬ್ಬರು ಮನೆಯಾಗೂ ಅವನು ಬೆಳೆಸಿಬಿಡ್ತಾರೆ. ಸಿಟ್ಟು ಬರೋದಿಲ್ಲ ನನಗೆ. ನನ್ನ ಮನೆ ತವ್ರ ಮನೆ ಯಾವುದು? ಕಮಲ. ಅದನ್ನು ಹರಿದು ಚಂಡ ಹರಿದು ನನ್ನ ಗಂಡಿಗೆ ಅರ್ಪಣೆ ಮಾಡ್ತಾರೆ. ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಆ ಕಮಲ ಹಿಡಿದು ಕಿತ್ತಾರ. ನನ್ನ ತವ್ರ ಮನೆ ಯಾವುದು? ಕಮಲ. ಆ ಕಮಲನ್ನು ಕಿತ್ತಿ ದೇವರಿಗೆ ಏರಿಸ್ತಾರೆ. ಸಿಟ್ಟು ಬರೋದಿಲ್ಲ. ನನ್ನ ಗಂಡನ ಗುಂಡುಕಲ್ ಮಾಡಿ ಮನೆಗೆ ಇಟ್ಕೊಂಡು ಕೂತಾರೆ ಎಲ್ಲ. ಸಾಲಿಗ್ರಾಮ ಎಷ್ಟು ಚಂದ ನನ್ನ ಗಂಡ, ಏನು ಕಣ್ಣು, ಏನು ಇದು ಶರೀರ ಸೌಂದರ್ಯ ಅಂತ ದೇವ್ರನ್ನ ಹೋಗಿ ಗುಂಡು 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 ಕಣ್ಣು ಹಿಂಗೆ ಒಂದು ನಮೂನಿ ಇರ್ತಾವೆ. ಸಾಲಿಗ್ರಾಮ ಒಂದು ನಮೂನಿ ಇರ್ತಾವೆ, ಏನು ಚಂದ ಇರ್ತಾವೆ ಸಾಲಿಗ್ರಾಮ. ಕರಿ ಬಣ್ಣ ಹಿಂಗೆ ಬಾಯಿ ತಗೊಂಡು, ದೊಡ್ಡ ಬಾಯಿ ತೆಗೆದು ನರಸಿಂಹದೇವರು, ಸಣ್ಣ ಬಾಯಿ ತೆಗೆದು ಅದು ಮತ್ತೆ ವಾಸುದೇವ ಸಾಲಿಗ್ರಾಮ. ನನ್ನ ಗಂಡನ ಕಲ್ಲು ಮಾಡಿ ಪ್ರತಿಯೊಬ್ಬರು ಮನೆಗೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವರು. ಇವ್ರನ್ನ ಕಂಡ್ರಾಗುದಿಲ್ಲ ಅಂತ ನಮ್ಮ ಮನೆಗೆ ಬರಲಿಕ್ಕೆ ತಯಾರೇ ಇಲ್ಲ ಅಂತ ಬಡ ಬ್ರಾಹ್ಮಣರು ನಾವೆಲ್ಲ. ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದನು, ಎಷ್ಟು ರೀಸನ್ ಅವ ಅಂತ ಒಬ್ಬ ಕವಿಗಳು ಭಾಳ ಚಂದ ವರ್ಣನೆ ಮಾಡ್ಯಾರ. ಅದರಲ್ಲಿ ನಿಂದೆ ಇಲ್ಲ, ಮತ್ತೆ ಅದರಲ್ಲಿ ಒಳ್ಳೆಯದು ಇದೆ. ಏನು ಒಳ್ಳೆಯದು ಹೇಳ್ಬಿಡ್ತೇನೆ. ಬ್ರಾಹ್ಮಣರು ಎಷ್ಟು ಶಕ್ತಿವಂತರು ಅಂದರೆ ಸಮುದ್ರವನ್ನು ಕೂಡ ಒಂದು ಹನಿ ಮಾಡ್ಕೊಂಡು ಕುಡಿಯುವಷ್ಟು ಸಾಮರ್ಥ್ಯ ಇದೆ ಅಂತ ಲಕ್ಷ್ಮೀದೇವಿ ಜಗತ್ತಿಗೆ ತೋರಿಸ್ತಾಳೆ. ಹರಿಯ ಎದೆಗೆ ಒದ್ದು ಅಂದರೆ ನಮ್ಮ ತಾತ, ನಾವು ದೇವರನ್ನ ಅಷ್ಟು ಭಕ್ತಿ ಮಾಡ್ತೇವೆ, ಆ ಪ್ರೀತಿಯನ್ನು ತೋರಿಸ್ತೇವೆ. ಅಲ್ಲಿ ಒದಿಯೋದು ಅಂತಿಲ್ಲ, ಅಲ್ಲಿ ಅಂತಃಕರಣ. ಮೊಮ್ಮಕ್ಕಳು ಬಂದು ಅಜ್ಜಗೆ ಒದಿತಾರೆ, ಸಿಟ್ಟು ಬರ್ತದೆ. ಎತ್ಕೊಂಡಿರ್ತಾರಲ್ಲ ಹಿಂಗೆ ಟಕ ಹಿಂಗೆ ಇಲ್ಲೆಲ್ಲ ಕುಣಿತಾವು, ಕಾಲೆಲ್ಲ ಇಟ್ಟು ಒದಿತಾವೆ. ಹಿಂಗೆ ಎತ್ಕೊಂಡಿದ್ರೆ ಅಂದ್ರೆ ಹೊಟ್ಟಿಗೆ ಒದಿತಾವೆ, ಎತ್ಕೊಂಡ್ರೆ ಎದಿಗೆ ಒದಿತಾವೆ, ಭುಜದ ಮೇಲೆ ಒದಿತಾವೆ, ತಲೆ ಹೆಂಗೆ ಕಿತ್ತಾವೆ. ಮತ್ತು ಅವು ಸಿಟ್ಟು ಬರ್ತದೆ. ತಾತ ನಮ್ಮ ನಾರಾಯಣಕ್ಕೆ ಸಿಟ್ಟು ಬರ್ತದೆ, ಬುರುಗೇಶ್ವರ ಬಂದಿದೆ, ವೆಂಕಟೇಶ್ ಕಲ್ಯಾಣ ಹೋಯ್ತಲ್ಲಿ. ಆದ್ದರಿಂದ ಅವರ ಸಾಮರ್ಥ್ಯವನ್ನು ಹೇಳಿದ್ದಾರೆ. ಇನ್ನು ಎರಡನೇದೇನು ಅಂದರೆ ವಿದ್ಯಾ ಬೆಳೆಸ್ತಾರ ಅಂತ. ಬ್ರಾಹ್ಮಣರಲ್ಲಿರುವಷ್ಟು ವಿದ್ಯೆ ಜಗತ್ತೊಳಗೆ ಎಲ್ಲೂ ಇಲ್ಲ. ಮೊದಲೇನಿತ್ತು ಸಂಸ್ಕೃತ ವಿದ್ಯೆ ಇತ್ತು, ಈಗ ಸ್ವಲ್ಪ ಲೌಕಿಕ ವಿದ್ಯೆ ಕಲಿಸ್ತಾ ಇದ್ದಾರೆ. ಅಲ್ಲೂ ಸ್ಟ್ಯಾಂಡರ್ಡೇ, ಅದು ಹೊಡ್ಕೊಂಡು ಹೊಟ್ಟೆ ಹುರ್ಕೊಂಡು ಸಾಯ್ತಾರೆ. ಎಲ್ಲ ಡಿಪಾರ್ಟ್ಮೆಂಟ್ನಾಗೂ ಇವರೇ ರೀ. ಎಲ್ಲೆಲ್ಲಿ ಮಂತ್ರಗಳಿದ್ದಾರೋ ಅಲ್ಲೆಲ್ಲ ಇವರೇ. ಕ್ರಿಕೆಟ್ ಮ್ಯಾಚ್ನಾಗ ನೋಡಿದ್ರೆ 12 ಮಂದಿ ಇದ್ರೆ ಅದರೊಳಗೆ 10 ಮಂದಿ ಇವರೇ ಇರ್ತಾರೆ, ಹೊಟ್ಟೆ ಹುರ್ಕೊಂಡು ಸಾಯ್ಲಿಕ್ಕೆ. ಏನು ಅದು ಹಿಂದಿನವರ ಪುಣ್ಯದ ಪ್ರಭಾವ, ಆ ಶಕ್ತಿ ಬಂದಿದೆ ಅಷ್ಟೇ. ಆದ್ದರಿಂದ ವಿದ್ಯಾವಂತರಿದ್ದಾರೆ ಅಂತ ಒಂದರ್ಥ. ಕಮಲ ಹರಿದು ಏರಿಸ್ತಾರಂದ್ರೆ ನಿತ್ಯ ಪೂಜೆ ಮಾಡ್ತಾರಂತ ಅರ್ಥ. ಸಾಲಿಗ್ರಾಮ ಇಟ್ಕೊಂಡಾರ ಅಂದ್ರೆ ನಮ್ಮ ಮನೆಯವರನ್ನ ತಮ್ಮ ಮನೆಗೆ ಇಟ್ಕೊಂಡು ಪೂಜೆ ಮಾಡ್ತಾರ ಅಂತ ಪಾಸಿಟಿವ್ ಆಗಿ ತಗೊಳ್ಳೋದಕ್ಕೆ ಹೊರತು ಇದು ನೆಗೆಟಿವ್ ಅಲ್ಲ. ಕವಿ ಎರಡೂ ರೀತಿಯಿಂದ ವರ್ಣನೆ ಮಾಡ್ತಾರೆ. ಇಂತಹ ಅದ್ಭುತವಾದ ಎಲ್ಲ ಜಾತಿಯವರನ್ನು ಉದ್ಧಾರ ಮಾಡುವ ಪರಮಾತ್ಮನನ್ನ ವೈಷಮ್ಯ, ನೈರ್ಘಣ್ಯ, ಕ್ರೂರತನ, ದ್ವೇಷ ಏನೂ ಇಲ್ಲ ಅಂತ ತಿಳಿಸುವುದೇ ಭಾಗವತದ ಒಂದು ಸಂದೇಶ.